ಅನುಭವವೇ ಗುರು, ಪರಿಶ್ರಮವೇ ಶಕ್ತಿ, ನಂಬಿಕೆಯೇ ನಿಜವಾದ ಸಹಾಯ. ಎಕ್ಸ್ಪೀರಿಯನ್ಸ್ ಈಸ್ ದ ಟೀಚರ್, ಹಾರ್ಡ್ ವರ್ಕ್ ಈಸ್ ದ ಪವರ್ ಆ್ಯಂಡ್ ಫೇತ್ ಈಸ್ ದ ಟ್ರೂ ಸಪೋರ್ಟ್. ಹಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಡಿ.ವಿ ಕ್ರಿಯೇಷನ್ಸ್ ಕಂಡಕ್ಟ್ ಮಾಡ್ತಿರುವಂತಹ ಜನರಲ್ ಇಂಗ್ಲೀಷ್ ಕ್ಲಾಸಸ್ಗೆ ಎಲ್ರಿಗೂ ಸ್ವಾಗತ. ಯಾರೆಲ್ಲ SSC, CGL, CHSL ಆರ್ ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಈ ಒಂದು ವಿಡಿಯೋ ಪ್ಲೇ ಲಿಸ್ಟ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇವತ್ತಿಂದ ನಾನು ಹೊಸ ಇನಿಷಿಯೇಟಿವ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಬಂದು ನಾವು ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಒಂದು ಸ್ಪೆಷಲ್ ಆಗಿ SSC ಪ್ರಿಪೇರ್ ಆಗ್ತಿರುವಂಥ ಸ್ಟೂಡೆಂಟ್ಸಿಗೆ ಡಿಸೈನ್ ಮಾಡಿದ್ದು. ಬಟ್ ಇಟ್ ಡಸಂಟ್ ಮೀನ್ ದ್ಯಾಟ್ ನೀವು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋರು ಇದನ್ನು ನೋಡಬಾರ್ದು ಅಂತ ಅಲ್ವಾ. ಯಾಕಂದರೆ SSCಯಲ್ಲಿ ಬಂದಿರುವಂಥ ಕ್ವಶನ್ಸ್ ಬೇರೆ ಎಕ್ಸಾಮಲ್ಲಿ ಬರಬಾರ್ದು ಅಂತ ಏನೂ ರೂಲ್ ಇಲ್ಲ. ಸೊ ಈ ಒಂದು ವಿಡಿಯೋ ಸೀರೀಸ್ ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದೀರಾ ಅಥವಾ ನಿಮಗೆ ಅನಿಸುತ್ತೆ ನನಗೆ ಡೌಟ್ಫುಲ್ ಇದೆ, ಇಂಗ್ಲೀಷ್ ಅಷ್ಟು ಬರಲ್ಲ, ಕಷ್ಟ ಆಗುತ್ತೆ, ಚಾಲೆಂಜಿಂಗ್ ಅನಿಸುತ್ತೆ, ನಾನು ನೇಟಿವ್ ಲ್ಯಾಂಗ್ವೇಜಲ್ಲಿ ಓದಿರೋದು, ಸೊ ಇಂಗ್ಲೀಷ್ ನನಗೆ ಸ್ವಲ್ಪ ಟಫ್ ಅನಿಸುತ್ತೆ ಅನ್ನೋ ಎಲ್ಲರಿಗೂ ಡೋಂಟ್ ವರಿ, ಈ ಒಂದು ವಿಡಿಯೋ ಸೀರೀಸ್ ಮೂಲಕ ನಾವು ಎಲ್ಲ ಏನು ಎಕ್ಸಾಮ್ಗೆ ಕೇಳ್ತಾರೆ ಅದನ್ನೆಲ್ಲನೂ ಒಂದೊಂದಾಗಿ ಕವರ್ ಮಾಡ್ತಾ ಹೋಗೋಣ. ಸೊ ಯಾರೆಲ್ಲ ಇಂಗ್ಲೀಷ್ ಕಲಿಬೇಕಂತಿದ್ರೆ ಅವರೆಲ್ಲರೂ ವೆಲ್ಕಮ್ ಟು ವಾಚ್ ದಿಸ್ ವಿಡಿಯೋ. ಸೊ ಇವಾಗ ನಾವು ಫಸ್ಟ್ ಹೇಗೆ ಅಂದರೆ, ನಾರ್ಮಲ್ ಕ್ಲಾಸಸ್ಸಲ್ಲಿ ಏನಾಗುತ್ತೆ, ಫಸ್ಟ್ ಗ್ರಾಮರ್ ಕಲಿತೀವಿ, ಫಸ್ಟ್ ಆಮೇಲೆ ಒಂದೊಂದೇ ಕಲಿತಾ ಆಮೇಲೆ ಕ್ವಶನ್ ಪೇಪರ್ ಲಾಸ್ಟಲ್ಲಿ ಸಾಲ್ವ್ ಮಾಡ್ತೀವಿ. ಬಟ್ ಇಲ್ಲಿ SSC CGL ಎಕ್ಸಾಮ್ ಹತ್ತಿರದಲ್ಲಿದೆ, ಇನ್ನು 40 ದಿನ ಮಾತ್ರ ಉಳಿದಿರೋದ್ರಿಂದ ಸೊ ಅವ್ರನ್ನ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ನಾವೇನು ಮಾಡೋಣ ಅಂದರೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋಣ. ಹೇಗೆ ಅಂತಂದರೆ PYQ ಸಾಲ್ವ್ ಮಾಡ್ತಾ ಹೋಗೋಣ. ಲಾಸ್ಟ್ 5 ಇಯರ್ ಕ್ವಶನ್ಸ್ ಸಾಲ್ವ್ ಮಾಡಿ, ಸೊ ಅದರಲ್ಲಿ ಏನು ರಿಪೀಟೆಡ್ ಥೀಮ್ಸ್ ಇದೆ ಅದನ್ನು ಲಾಸ್ಟಲ್ಲಿ ವಿತ್ ಪ್ರಾಪರ್ ಸ್ಟಾಟಿಕ್ ಪೋರ್ಷನ್ ಆಗಿ ಕವರ್ ಮಾಡೋಣ. ಅವಾಗ ಏನಾಗುತ್ತೆ, ನಿಮಗೆ ಅನ್ನೆಸೆಸರಿ ಲೈಕ್ ಲೋ ಈಲ್ಡಿಂಗ್ ಟಾಪಿಕ್ಸ್ ಮೇಲೆ ಟೈಮ್ ವೇಸ್ಟ್ ಆಗಲ್ಲ, ಹೈ ಈಲ್ಡಿಂಗ್ ಟಾಪಿಕ್ಸ್ ಮೇಲೇ ಜಾಸ್ತಿ ಫೋಕಸ್ ಮಾಡೋಕ್ಕಾಗತ್ತೆ. 25ಗೆ 20 ಔಟ್ ಆಫ್ ಅಬೌಟ್ 20 ಸ್ಕೋರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ, ಫಸ್ಟು ಸಿಲೆಬಸ್ ನೋಡೋಣ ಏನೇನು ಕೊಟ್ಟಿದ್ದಾರೆ ಅಂತ, ಆಮೇಲೆ ಹೈ ಈಲ್ಡಿಂಗ್ ಟಾಪಿಕ್ಸ್ ಹೇಳ್ತೀನಿ. ಸೊ ಹೈ ಈಲ್ಡಿಂಗ್ ಇನ್ ದ ಸೆನ್ಸ್ ಏನಂದರೆ ಜಾಸ್ತಿ ಮಾರ್ಕ್ಸ್ ಕ್ಯಾರಿ ಮಾಡುವಂತಹ ಟಾಪಿಕ್ಸ್ ಎಕ್ಸಾಮಲ್ಲಿ. ಓಕೆ, ಸೊ ನಿಮ್ಗೆ ಗೊತ್ತಿದೆ SSC 4 ಪಾರ್ಟ್ಸಲ್ಲಿ ಇರುತ್ತೆ. ಸೊ ಸೆಕ್ಷನಲ್ ಟೈಮಿಂಗ್ ಇರಲ್ಲ, ಸೊ 4 ಪಾರ್ಟ್ಸ್ಗೆ 1 ಅವರ್ ಟೈಮಿಂಗ್ ಇರುತ್ತೆ. ಇವತ್ತು ಇಂಗ್ಲೀಷ್ ಸೆಕ್ಷನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಬೇರೆ ಬೇರೆ ಸೆಕ್ಷನ್ ಕ್ಲಾಸಸ್ ಕೂಡ ತೊಗೊಂಡು ಬರ್ತೀನಿ. ಸ್ವಲ್ಪ ಒಬ್ಬಳೇ ಮಾಡಬೇಕಲ್ವ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಐ ಡೋಂಟ್ ಹ್ಯಾವ್ ಅ ಟೀಮ್, ಐ ವರ್ಕ್ ಅಲೋನ್, ರೈಟ್. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮ್ ಮುಗಿಯೋದ್ರೊಳಗಡೆ ಎಲ್ಲ ಪೋರ್ಷನ್ ಕವರ್ ಮಾಡಿ ಕೊಡ್ತೀನಿ. ಇಂಗ್ಲೀಷ್ ಕಾಂಪ್ರಿಹೆನ್ಷನಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋದು ನೋಡಿದರೆ ನೀವು, ಇದು ಕಂಪ್ಲೀಟ್ ಸಿಲೆಬಸ್. ಓಕೆ, ಸೊ ಇಂಗ್ಲೀಷ್ ಗ್ರಾಮರ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್ಸ್, ಸ್ಪೆಲ್ಲಿಂಗ್ ಟೆಸ್ಟ್, ಸ್ಪಾಟಿಂಗ್ ಎರರ್ಸ್, ಸೆಂಟೆನ್ಸ್ ಇಂಪ್ರೂವ್ಮೆಂಟ್, ಕಂಪ್ಲೀಷನ್, ಕ್ಲೋಸ್ ಟೆಸ್ಟ್, ಕಾಂಪ್ರಿಹೆನ್ಷನ್, ಪ್ಯಾರಾಜಂಬಲ್ಸ್, ಆ್ಯಕ್ಟಿವ್ ಪ್ಯಾಸಿವ್ ಆ್ಯಂಡ್ ಡೈರೆಕ್ಟ್ ಇಂಡೈರೆಕ್ಟ್, ಇಷ್ಟೆಲ್ಲ ಟೋಟಲ್ ನಿಮ್ಮ ಸಿಲೆಬಸ್ಸಲ್ಲಿದೆ. ಇದರಲ್ಲಿ ನನಗೆ ಕೇಳಿದರೆ ಯೂಶ್ವಲಿ ಏನಾಗುತ್ತೆ, ಪ್ರತಿ ವರ್ಷವೂ ಈ SSC ಎಕ್ಸಾಮ್ ಒಂದು ಶಿಫ್ಟ್ ವೈಸ್ ನಡೆಯುತ್ತೆ, ಇದು ನಮಗೆ ಗೊತ್ತಿದೆ. ಆ್ಯಂಡ್ ಡಿಫ್ರೆಂಟ್ ಡೇಸಲ್ಲಿ ನಡೆಯುತ್ತೆ, ಅದು ಕೂಡ ಗೊತ್ತಿದೆ. ಈ ಸರಿ ಶೆಡ್ಯೂಲ್ ಆಗಿರೋದು August 13 to 30th ಅಂತ ಕೊಟ್ಟಿದ್ದಾರೆ. ಸೊ 13ಇಂದ 30th ನಿಮ್ದು ಯಾವ ಡೇಟಲ್ಲಿ ಕೂಡ ಬರ್ಬೋದು, ಯಾವ ಶಿಫ್ಟಲ್ಲಿ ಕೂಡ ಬರ್ಬೋದು, ರೈಟ್. ಸೊ ಇವಾಗ ಬೇರೆ ಬೇರೆ ಶಿಫ್ಟಲ್ಲಿ ಎಲ್ಲ ಜನರಲ್ ಆ್ಯಾವ್ರೇಜ್ ತೊಗೊಂಡ್ರೆ ಯೂಶ್ವಲಿ ಈ ಕ್ಲೋಸ್ ಟೆಸ್ಟ್ ಇದೆ ಅಲ್ವಾ, ಇಲ್ಲಿದೆ ನೋಡಿ. ಕ್ಲೋಸ್ ಟೆಸ್ಟ್ ಬಂದು 2 to 5 ಕ್ವಶನ್ಸ್ ಇರುತ್ತೆ. ಓಕೆ, ಸೊ ಕ್ಲೋಸ್ ಟೆಸ್ಟ್ ಅಂದರೆ ಏನು, ಒಂದು ನೆಕ್ಸ್ಟ್ ಎಕ್ಸಾಂಪಲ್ ಬರುತ್ತೆ, ತೋರಿಸ್ತೀನಿ. ಸದ್ಯಕ್ಕೆ ಏನೋ ಒಂದು ಪ್ಯಾರಾಗ್ರಾಫ್ ಥರ ಕೊಟ್ಟಿರ್ತಾರೆ, ಒಂದು ಡ್ಯಾಶ್ ಕೊಟ್ಟಿರ್ತಾರೆ, ಮತ್ತೇನೋ ಕೊಟ್ಟಿರ್ತಾರೆ, ಮತ್ತೆ ಡ್ಯಾಶ್ ಕೊಟ್ಟಿರ್ತಾರೆ, ಕೆಳಗಡೆ ಕೆಲವು ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ A ಅಂತ ಕೊಟ್ಟಿರ್ತಾರೆ, ಇಲ್ಲಿ ಏನು ಬರುತ್ತೆ, ಇಲ್ಲಿ ಬಿಗೆ ಏನು ಬರುತ್ತೆ, ಹಾಗೆ ನೀವು ಒಂದು ಪ್ಯಾರಾಗ್ರಾಫಲ್ಲಿ ಅಂಡರ್ಲೈನ್ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿರ್ತಾರೆ, ಅದನ್ನು ಫಿಲ್ ಮಾಡಬೇಕು ಯೂಸಿಂಗ್ ಪ್ರಾಪರ್ ವರ್ಡ್ಸ್. ಅದಕ್ಕೆ ಕ್ಲೋಸ್ ಟೆಸ್ಟ್ ಅಂತೀವಿ. ಅದು ನಿಮಗೆ 2 to 5 ಕ್ವಶನ್ಸ್ ಇದ್ದೇ ಇರುತ್ತೆ. ಅಂದರೆ ಒಂದು ಪ್ಯಾರಾಗ್ರಾಫ್ ಸಾಲ್ವ್ ಮಾಡಿದರೆ ಮಿನಿಮಮ್ 2 to 5 ಕ್ವಶನ್ಸ್ ಅಲ್ಲೇ ಕವರ್ ಆಗೋಯ್ತು. ನೆಕ್ಸ್ಟ್ ಫೋಕಸ್ ಮಾಡಬೇಕಾಗಿರೋದು ನೀವು ಎರರ್ ಕರೆಕ್ಷನ್ ಬಗ್ಗೆ. ಸ್ಪಾಟಿಂಗ್ ಎರರ್ಸ್ ಅಂತ ಇದೆ ನೋಡಿ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ, ಕೊಟ್ಟು ನೀವು ಮಾಮೂಲಾಗಿ ಎಲ್ಲ ಎಕ್ಸಾಮಲ್ಲೂ ನೋಡಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲೂ ಒಂದು ಸೆಂಟೆನ್ಸ್ ಕೊಟ್ಟು ಅದರಲ್ಲಿ ಯಾವುದು ಪಾರ್ಟಲ್ಲಿ ಎರರ್ ಇದೆ ಫೈಂಡ್ ಮಾಡೋಕ್ಕೆ ಹೇಳ್ತಾರೆ. A B C ಆ ಥರ ಒಂದು ಸೆಂಟೆನ್ಸ್ ಕೊಟ್ಟು ಅದನ್ನ ಬ್ರೇಕ್ ಮಾಡಿರ್ತಾರೆ ಅಲ್ವಾ. ಸೊ ಎಲ್ಲಿ ಎರರ್ ಇದೆ ಅಂತ. ಸೊ ಅದು ನೆಕ್ಸ್ಟ್ ಆಯಿತು. ಆಮೇಲೆ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಸೊ ಇಷ್ಟೆಲ್ಲನೂ 2 to 4 ಕ್ವಶನ್ಸ್ ಇರುತ್ತೆ ಇದರಲ್ಲಿ. ಓಕೆ, ನೆಕ್ಸ್ಟ್ ಬಂದು ಫೋಕಸ್ ಮಾಡಬೇಕಾಗಿರೋದು ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಇಡಿಯಮ್ಸ್.
ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಲ್ಸೋ ಎಲ್ಲಿದೆ ಅದು ಹಿಯರ್, ಬಟ್ ಇದರಲ್ಲಿ ಒಂದು ಕ್ವಶನ್ ಬರುತ್ತೆ, ಸೊ ಅದು ಬಿಟ್ಟಿದ್ದೀನಿ. ಸೊ ಸಿನೋನಿಮ್ಸ್ ಆ್ಯಂಟೋನಿಮ್ಸ್ ಇಡಿಯಮ್ಸಲ್ಲಿ ನಿಮಗೆ ಯೂಶ್ವಲಿ 2 to 3 ಕ್ವಶನ್ಸ್ ಬಂದೇ ಬರುತ್ತೆ. ಓಕೆ, ಸಿನೋನಿಮ್ಸ್ ಅಂದರೆ ಸಮಾನಾರ್ಥಕ ಪದ, ಆ್ಯಂಟೋನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ, ಇಡಿಯಮ್ಸ್ ಅಂತಂದರೆ ಮುಹಾವರೆ ಅಂತೀವಿ ಹಿಂದಿಯಲ್ಲಿ. ಸೊ ಕನ್ನಡದಲ್ಲಿ ಏನಂತಾರೆ ಅಂತ ಎಕ್ಸಾಕ್ಟ್ ವರ್ಡ್ ನನಗೆ ಗೊತ್ತಾಗ್ತಿಲ್ಲ, ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಡಿಯಮ್ಸ್ ಕೂಡ ಕೇಳ್ತಾರೆ. ನೆಕ್ಸ್ಟ್ ಆ್ಯಕ್ಟಿವ್ ಪ್ಯಾಸಿವೈಸ್, ಅದ್ರ ನೆಕ್ಸ್ಟ್ ಪ್ರಿಯಾರಿಟಿಯಲ್ಲಿ ಆ್ಯಕ್ಟಿವ್ ಪ್ಯಾಸಿವೈಸ್ ಬರುತ್ತೆ. ನೆಕ್ಸ್ಟ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬರುತ್ತೆ. ಇದರೆಲ್ಲ ಸೇರಿದರೆ ಅದ್ರ ನೆಕ್ಸ್ಟ್ ಜಂಬಲ್ಡ್ ಸೆಂಟೆನ್ಸ್ ಬರುತ್ತೆ. ಇದು 3 ಸೇರಿದರೆ 1 to 2 ಕ್ವಶನ್ಸ್, 3 ಕ್ವಶನ್ಸ್ ಮ್ಯಾಕ್ಸಿಮಮ್ ಅಷ್ಟೇ ಬರೋದು. ಸೊ ಅದನ್ನು ಲಾಸ್ಟಲ್ಲಿ ಇಟ್ಕೊಳ್ಳಿ. ಇವಾಗ ನಿಮಗೆ ಹೈ ಇಲ್ಡಿಂಗ್ ಟಾಪಿಕ್ಸ್ ಯಾವುದ್ಯಾವುದು ಅಂದರೆ ಇಲ್ಲಿ ಯಾವುದು ರೆಡ್ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲ, ಫಸ್ಟ್ ಆ ಪೋರ್ಷನ್ ಕವರ್ ಮಾಡಿ ಆಮೇಲೆ ನೀವು ಬಾಕಿ ಪೋರ್ಷನ್ನ ಕವರ್ ಮಾಡ್ಬೋದು. ದಿಸ್ ಈಸ್ ದ ಸ್ಮಾಲ್ ಟಿಪ್ ಫ್ರಮ್ ಮೀ. ಸೊ ಇದನ್ನು ಫಾಲೋ ಮಾಡಿದರೆ ನಿಮಗೆ 20+ ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 2024 ಇಲ್ಲಿ 2024ದು ಶಿಫ್ಟ್ 1 ಕ್ವಶನ್ ಪೇಪರ್, ಫಸ್ಟ್ ಡೇ ನಡೆದಿರುವಂತಹ ಶಿಫ್ಟ್ 1 ಕ್ವಶನ್ ಪೇಪರ್ನ ನಾವಿವಾಗ ಡಿಸ್ಕಸ್ ಮಾಡೋಣ. ಇಂಗ್ಲೀಷ್ ಪೋರ್ಷನ್ ಮಾತ್ರ ಡಿಸ್ಕಸ್ ಮಾಡೋಣ ಇವತ್ತು. ಸೊ ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ಲೆಟ್ ಅಸ್ ಸ್ಟಾರ್ಟ್ ನಾವು. ಸೊ ಏನು ಮಾಡ್ತೀನಿ ನಾನು, ಕ್ವಶನ್ಸ್ ಓದ್ತೀನಿ, ಸ್ವಲ್ಪ ಗ್ಯಾಪ್ ಕೊಡ್ತೀನಿ, ಒಂದು 5 ಸೆಕೆಂಡ್ಸ್ ಹಾಗೆ. ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೋಡೋಣ ಯಾರು ಎಷ್ಟು ಕರೆಕ್ಟ್ ಆನ್ಸರ್ ಕೊಡ್ತೀರಾ ಅಂತ. ಓಕೆ, ಸೊ ಫಸ್ಟ್ ಒನ್, ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ 1 ವರ್ಡ್ ಸಬ್ಸ್ಟಿಟ್ಯೂಟ್ ಫಾರ್ ದ ಗಿವನ್ ಗ್ರೂಪ್ ಆಫ್ ವರ್ಡ್ಸ್ ಅಂತ ಇದೆ. ಏನು ಕೊಟ್ಟಿದ್ದಾರೆ, ಅ ಫಾಲ್ಸ್ ಐಡಿಯಾ ಆರ್ ಬಿಲೀಫ್. ಓಕೆ, ಸೊ ಇದರ ಅರ್ಥ ಏನು, 1 ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್ ಹೇಗಿರುತ್ತೆ, ಇಲ್ಲಿ ಒಂದು ಕೊಟ್ಟಿರುವಂಥ ಫುಲ್ ಸೆಂಟೆನ್ಸ್ನ ನೀವು ಜಸ್ಟ್ 1 ವರ್ಡಲ್ಲೇ ರೀಪ್ಲೇಸ್ ಮಾಡಬೇಕು. ಓಕೆ, ಅಂದರೆ ಏನಿಂದ ರಿಪ್ಲೇಸ್ ಮಾಡ್ತೀರಾ ಅಂತ. ಓಕೆ, ಸೊ 1 ವರ್ಡ್ ಸಬ್ಸ್ಟಿಟ್ಯೂಷನ್, ಅ ಫಾಲ್ಸ್ ಐಡಿಯಾ ಆರ್ ಬಿಲೀಫ್, ಸುಳ್ಳು ನಂಬಿಕೆ ಅಥವಾ ಅಪನಂಬಿಕೆಗೆ ನೀವು 1 ವರ್ಡಲ್ಲಿ ಏನು ಕರಿಬೋದು, ದಟ್ ಈಸ್ ದ ಕ್ವೆಶನ್ ಇವಾಗ. ಸೊ ಈ ಕ್ವಶನ್ಸ್ ಓದಿದರೆ ನಿಮಗೆ ಏನಪ್ಪ ಇದು ಏನೋ ವಿಚಿತ್ರವಾಗಿದೆ ಅನಿಸುತ್ತೆ, ಬಟ್ ಜಸ್ಟ್ ಟ್ರೈ ಟು ರೀಡ್ ಇಟ್ ಒನ್ಸ್. ರೆಟಿಸೆನ್ಸ್ ಅಂತ ಇದೆ, ಅಟ್ರೋಪಿ ಅಂತ ಇದೆ, ಫೆಲಸಿ ಅಂತ ಇದೆ, ಎಂಟ್ರೋಪಿ ಅಂತ ಇದೆ. ಸೊ ಇವಾಗ ರೆಟಿಸೆನ್ಸ್ ಅಂದರೆ ಏನು, ಯಾರಿಗಾರು ಗೊತ್ತಾ? ರೆಟಿಸೆನ್ಸ್ ಮೀನ್ಸ್ ರಿಸರ್ವ್ಡ್ ಆಗಿರೋದು, ಸೈಲೆಂಟ್ ಆಗಿರೋದು ಅಂತ. ಓಕೆ, ಕೆಲವೊಬ್ರು ನೀವು ನೋಡಿರ್ಬೋದು ಎಷ್ಟು ರಿಸರ್ವ್ಡ್ ಆಗಿರ್ತಾಳೆ, ಎಷ್ಟು ರಿಸರ್ವ್ಡ್ ಆಗಿ ಸೈಲೆಂಟ್ ಆಗಿರ್ತಾನೆ ಇವನು ಅಂತ. ಸೊ ರೆಟಿಸೆನ್ಸ್ ಅಂದರೆ ಬೀಯಿಂಗ್ ಸೈಲೆಂಟ್ ಆರ್ ರಿಸರ್ವ್ಡ್ ಅಂತ. ಓಕೆ, ಸೊ ಎಟ್ರೋಫಿ ಅಂದರೆ ಕ್ಷೀಣಿಸೋದು ಅಂತ. ಇವಾಗ ಮಸಲ್ ಹೋಗ್ತಾ ಇದೆ, ನಾವು ಏನಂತೀವಿ ವಯಸ್ಸಾದಂಗೆಲ್ಲ, ಸೊ ಮಸಲ್ಸ್ ಎಲ್ಲ ಏನಾಗುತ್ತೆ, ಎಟ್ರೋಫಿ ಆಗುತ್ತೆ, ಮೀನ್ಸ್ ಕ್ಷೀಣಿಸ್ತಾ ಹೋಗುತ್ತೆ, ಹೆಂಗೆ ಇರುವಾಗಿದ್ದಂಗೆ ಇರೋಲ್ಲ, ಅದಕ್ಕೆ ಆ ಥರದಕ್ಕೆ ನಾವು ಎಟ್ರೋಫಿ ಅಂತ ಕರಿತೀವಿ, ಕ್ಷೀಣಿಸೋದು ಅಂತ. ನೆಕ್ಸ್ಟ್ ಇವಾಗ ಫೆಲಸಿ ಅಂತ ಇದೆ. ಫೆಲಸಿ ಅಂದರೆ ಮಿಸ್ಟೇಕನ್ ಬಿಲೀಫ್ ಆರ್ ಫ್ಲಾಡ್ ಆರ್ಗ್ಯುಮೆಂಟ್ ಅಂತ ಅರ್ಥ. ಓಕೆ, ಸೊ ಎಂಟ್ರೋಫಿ ಅಂತಂದರೆ ಗ್ರ್ಯಾಜುವಲ್ ಡಿಕ್ರೀಸ್ ಇನ್ ಡಿಸಾರ್ಡರ್. ಎಂಟ್ರೋಫಿ ಅಂದರೆ ಡಿಸಾರ್ಡರ್ ಕಮ್ಮಿ ಆಗ್ತಾ ಬರೋದಕ್ಕೆ ಎಂಟ್ರೋಫಿ ಅಂತ ಕರಿತೀವಿ. ಸೊ ಇವಾಗ ನಾನು ಎಲ್ಲದ್ರದ್ದು ಮೀನಿಂಗ್ ಹೇಳಿದೆ, ನೀವು ಹೇಳಿ ಕರೆಕ್ಟ್ ಆನ್ಸರ್ ಯಾವುದಾಗಿರ್ಬೋದು ಅಂತ. ಓಕೆ, ಸೊ ಲೆಟ್ ಅಸ್ ಸಿ, ದ ಕರೆಕ್ಟ್ ಆನ್ಸರ್ ಇಸ್ ಥರ್ಡ್ ಆಪ್ಷನ್, ಫ್ಯಾಲಸಿ. ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡುವಾಗಲೇ ಹೇಳಿಬಿಟ್ಟೆ, ಇಟ್ ಈಸ್ ಅ ಫಾಲ್ಸ್ ಐಡಿಯಾ ಆರ್ ಮಿಸ್ಟೇಕನ್ ಬಿಲೀಫ್, ಫ್ಲಾಡ್ ಆರ್ಗ್ಯುಮೆಂಟ್ ಅಂತ. ಸೊ ಇಲ್ಲಿ ಫಾಲ್ಸ್ ಅಂತ ಬಂದಿರೋದಕ್ಕೆ ಫ್ಯಾಲಸಿ. ನಿಮೋನಿಕ್ ಹೇಗೆ ನೆನ್ಪಿಟ್ಕೊಬೇಕು ಅಂದರೆ, ಫಾಲ್ಸಿಗೆ ಫ ಇದೆ, ಫ್ಯಾಲಸಿಗೆ ಫ ಇದೆ. ನೆಕ್ಸ್ಟ್ ರಿಪೀಟೆಡ್ ಆ ಕ್ವಶನ್ ಬಂದರೆ ಇದು ನೆನ್ಪಿಟ್ಕೊಳ್ಳಿ, fallacy, false. Okay, this is the thing you have to remember. Next question bandu, identify most appropriate antonym of the given word anta ide. Antonym andre ಏನು ಹೇಳಿ, opposite word ಅಂತ ಅರ್ಥ. ಸೊ ಯಾವುದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ, ಸೆಕ್ಯೂರ್ ಅಂತ ಒಂದು ಕೊಟ್ಟಿದ್ದಾರೆ, ಇದರ ಆಪೋಸಿಟ್. ಇವಾಗ ಆಪೋಸಿಟ್ಗಿಂತ ಫಸ್ಟ್ ಸೆಕ್ಯೂರ್ ಅಂದರೆ ಏನು ಥಿಂಕ್ ಮಾಡಿ. ಏನು ನಿಮ್ಮ ಪ್ರಕಾರ ಸೆಕ್ಯೂರ್ ಅಂದರೆ? ಸೆಕ್ಯೂರ್ ಆಗಿಡೋದು ಅಂದರೆ ಸೇಫ್ ಆಗಿಡೋದು, ರೈಟ್, ಪ್ರೊಟೆಕ್ಟ್ ಮಾಡೋದು, ಸೇಫಾಗಿಡೋದು ಅಂತ. ಸೊ ಅದಕ್ಕೆ ಆಪೋಸಿಟ್ ಏನಾಗಬೇಕು, ಅನ್ಸೇಫ್ ಇರಬೇಕು, ಅಥವಾ ಅದಕ್ಕೇನಾದರೂ ಎಂಡೇಂಜರ್ಡ್ ಆಗಿರಬೇಕು, ಹಾರ್ಮ್ಫುಲ್ ಆಗಿರಬೇಕು, ಅದರ ಅಪೋಸಿಟ್ ಅಲ್ವಾ. ಸೇಫ್ದು ಆಪೋಸಿಟ್ ಕೇಳಿದ್ದಾರೆ. ಸೊ ಇದರಲ್ಲಿ ನೀವು ನಾರ್ಮಲ್ ಆಗಿ ಓದಿ, ಸಕ್ಸೀಡ್ ಅಂತ ಇದೆ. ಈ ಸಕ್ಸೀಡ್ಗೆ ಮತ್ತು ಹಾರ್ಮ್ಫುಲ್ಲಿಗೆ ಏನು ಸಂಬಂಧ, ಇನ್ಸೆಕ್ಯೂರಿಗೆ ಏನು ಸಂಬಂಧ? ನೋ, ಇದನ್ನು ಕಟ್ ಮಾಡಿ. ಸೇವ್ ಅಂತ ಇದೆ, ಸೇವ್ ಈಸ್ ಸೇಫ್ ಓನ್ಲಿ, ಸೊ ಇದು ಆಪೋಸಿಟ್ ಆಗಲ್ಲ, ಸೊ ಕಟ್ ಮಾಡಿ. ಅಟ್ಯಾಕ್ ಅಂತ ಇದೆ, ಟ್ರಂಡಲ್ ಅಂತ ಇದೆ, ಇವೆರಡರಲ್ಲಿ ಕನ್ಫ್ಯೂಷನ್ ಆಗ್ಬೋದು.
ಸೊ ಟ್ರಂಡಲ್ ಅಂತಂದರೆ ಏನು ಗೊತ್ತಾ, ಮೂವ್ ಸ್ಲೋಲಿ ಆರ್ ಹೆವಿಲಿ ಅಂತ ಅರ್ಥ. ಓಕೆ, ಸ್ಲೋ ಆಗಿ ಮೂವ್ ಆಗೋದಕ್ಕೆ ಟ್ರಂಡಲ್ ಅಂತೀವಿ. ಸೊ ಇಟ್ ಈಸ್ ರಿಲೇಟೆಡ್ ಟು ಮೂಮೆಂಟ್. ಇವಾಗ ಉಳಿದಿರೋದು ಅಟ್ಯಾಕ್ ಅಂತ. ಅಟ್ಯಾಕ್ ಮಾಡಿದರೆ ಏನಾಗುತ್ತೆ, ಹಾರ್ಮ್ಫುಲ್ ಆಗುತ್ತೆ, ಹಾರ್ಮ್ಫುಲ್ ಆ್ಯಂಡ್ ಎಂಡೇಂಜರ್ಡ್. ಸೊ ದಿಸ್ ಈಸ್ ಆಪೋಸಿಟ್ ಟು ಸೆಕ್ಯೂರ್. ಓಕೆ, ಅರ್ಥ ಆಗ್ತಿದೆಯಾ? ಫೈನ್, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಥರ್ಡ್ ಕ್ವಶನ್. ಸೊ ಯಾರೆಲ್ಲ ಕರೆಕ್ಟ್ ಆನ್ಸರ್ ಗೊತ್ತಾಗ್ತಾ ಇದೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಯಾರು ಜಾಸ್ತಿ ಆನ್ಸರ್ ಮಾಡಿರ್ತೀರಾ ಅಂತ ಲಾಸ್ಟಲ್ಲಿ. ನೆಕ್ಸ್ಟ್ ಥರ್ಡ್ ಕ್ವೆಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಸಬ್ಸ್ಟಿಟ್ಯೂಟ್ ದ ಅಂಡರ್ಲೈನ್ ಸೆಗ್ಮೆಂಟಿನ ಗಿವನ್ ಸೆಂಟೆನ್ಸ್ ಅಂತ ಇದೆ. ಸೊ ಇದರಲ್ಲಿ ಏನಂದರೆ ಮುಂಚೆ ಏನಾಗಿತ್ತು, ಒಂದು ಸೆಂಟೆನ್ಸ್ನ ಒಂದು ವರ್ಡಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಹೇಳಿದರು. ಇಲ್ಲಿ ಸೆಂಟೆನ್ಸ್ ಫುಲ್ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವು ಪಾರ್ಟ್ ಮಾತ್ರ ಅಂಡರ್ಲೈನ್ ಮಾಡಿದ್ದಾರೆ. ಆ ಅಂಡರ್ಲೈನ್ ಪಾರ್ಟ್ನ ನೀವು ಅದಕ್ಕಿಂತ ಬೆಟರ್ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನಿಂದ ಫಿಲ್ ಮಾಡಬೇಕು, ರಿಪ್ಲೇಸ್ ಮಾಡಬೇಕು. ಇವಾಗ ಗೌರವ್ ವಾಸ್ ನೋ ಗುಡ್ ದ್ಯಾನ್ ಅ ಫೂಲಿಶ್ ಪರ್ಸನ್ ಅಂತ ಇದೆ. ಸೊ ಇಲ್ಲಿ ಏನು ರಿಪ್ಲೇಸ್ ಮಾಡ್ಬೋದು, ನೋ ಬೆಟರಾ, ನಾಟ್ ಗುಡ್ಡಾ, ನೋ ಬೆಸ್ಟಾ, ನಾಟ್ ಬೆಸ್ಟಾ. ಸೊ ನಿಮಗಿದು ಗೊತ್ತಾ, ಪಾಸಿಟಿವ್ ವರ್ಡ್ ಇರುತ್ತೆ ಒಂದು, ಅದಕ್ಕೆ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಂತ ಬರುತ್ತೆ. ಓಕೆ, ಇವಾಗ ಗುಡ್ ಅನ್ನೋದು ಪಾಸಿಟಿವ್ ವರ್ಡ್. ಇಲ್ಲಿ ಗುಡ್ಗೆ ಕಂಪ್ಯಾರಿಟಿವ್ ಏನು, ನೀವು ಇಬ್ಬರನ್ನ ಗುಡ್ ಇರೋರನ್ನ ಕಂಪೇರ್ ಮಾಡಬೇಕಂದ್ರೆ ಏನು ಹೇಳ್ತೀರಾ, ಎ ಈಸ್ ಗುಡ್ ದ್ಯಾನ್ ಬಿ ಅಂತೀರಾ ಅಥವಾ ಎ ಈಸ್ ಬೆಟರ್ ದ್ಯಾನ್ ಬಿ ಅಂತೀರಾ? ಬೆಟರ್, ರೈಟ್? ಬೆಟರ್ ಈಸ್ ಅ ಕಂಪ್ಯಾರಿಟಿವ್ ಡಿಗ್ರಿ. ಆ್ಯಂಡ್ ಇವಾಗ ಎ ಬಿ ಸಿ ಇರ್ತಾರೆ. ಓಕೆ, ಸೊ ಎ ಈಸ್ ಬೆಟರ್ ದ್ಯಾನ್ ಬೋತ್ ಸಿ ಆ್ಯಂಡ್ ಡಿ ಅಂತ, ಬಿ ಆ್ಯಂಡ್ ಸಿ ಅಂತ ಹೇಳಬೇಕು. ಎ ಬಿ ಸಿ ಇರ್ತಾರೆ, ಎ ಮತ್ತು ಬಿ ಆ್ಯಂಡ್ ಸಿಗಿಂತನೂ ಗುಡ್ ಅಂತ ಹೇಳಬೇಕು. ಅದಕ್ಕೆ ಹೇಗೆ ಹೇಳ್ತೀರಾ, ಎ ಈಸ್ ಬೆಸ್ಟ್ ಅಮಾಂಗ್ ಆಲ್. ಕರೆಕ್ಟಾ? ಸೊ ಎ ಬೆಸ್ಟ್ ಯಾವಾಗ ಬರುತ್ತೆ, ಸೂಪರ್ಲೇಟಿವ್, ಎಲ್ಲರಿಗಿಂತನೂ ಸುಪೀರಿಯರ್, ಗ್ರೇಟ್, ಗುಡ್, ಎಲ್ಲರಿಗಿಂತನೂ ಅಂತ ಕಂಪೇರ್ ಮಾಡಿದಾಗ ಸೂಪರ್ಲೇಟಿವ್ ಡಿಗ್ರೀಸ್ ಆಗ್ತೀವಿ. ಒಬ್ಬರ ಜೊತೆನೇ ಟೂ ಪೀಪಲ್ ಮಧ್ಯೆ ಕಂಪ್ಯಾರಿಸನ್ ಇದ್ದಾಗ ದ್ಯಾನ್ ಅನ್ನೋ ವರ್ಡ್ ಅಲ್ಲಿ ಇದ್ದರೆ ವಿ ಕ್ಯಾನ್ ಸೇ ಕಂಪ್ಯಾರಿಟಿವ್. ಓಕೆ, ಇಲ್ಲೇನಿದೆ, ಗೌರವ್ ವಾಸ್ ನೋ ಗುಡ್ ದ್ಯಾನ್ ಅಂತ ಇದೆ. ಸೊ ಗುಡ್ ಈಸ್ ಅ ಪಾಸಿಟಿವ್ ವರ್ಡ್, ಅದಕ್ಕೆ ಏನು ಬರಬೇಕು ಇಲ್ಲಿ, ಬೆಟರ್ ಬರಬೇಕು ಅಲ್ವಾ, ನೋ ಬೆಟರ್ ದ್ಯಾನ್ ಫೂಲಿಶ್ ಪರ್ಸನ್ ಅಂತ. ಸೊ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ಐ ಹೋಪ್ ಅರ್ಥ ಆಗ್ತಿದೆ ನಿಮಗೆ ಅಂತ. ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಸೇಮ್ ಇದೆ. ಸೆಲೆಕ್ಟ್ ದ ಆಪ್ಷನ್ ದ್ಯಾಟ್ ಕರೆಕ್ಟ್ಸ್ ದ ಎರರ್ ಇನ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಒಂದು ಎರರ್ ಇದೆ, ಏನಂದರೆ ಕ್ವಿಕ್ ಅನ್ನೋ ವರ್ಡಲ್ಲಿ ಎರರ್ ಇದೆ. ಓಕೆ, ಸೊ ಅದನ್ನು ಯಾವ ವರ್ಡ್ ರಿಪ್ಲೇಸ್ ಮಾಡಿದರೆ ಇದು ಎರರ್ ಕರೆಕ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ನೀವು ಹೇಳಿ, ಹಿ ರ್ಯಾನ್ ಡ್ಯಾಶ್ ಟು ಕ್ಯಾಚ್ ದ ಬಸ್. ಬಸ್ ಕ್ಯಾಚ್ ಮಾಡೋಕ್ಕೆ ಓಡ್ತಾ ಇದ್ದಾನೆ. ಹೆಂಗೆ ಓಡ್ತಾನೆ, ಸ್ಲೋ ಆಗಿ ಓಡ್ತಾನ ಅಥವಾ ಫಾಸ್ಟಾಗಿ ಓಡ್ತಾನ, ಕ್ವೈಟ್ಲಿ ಓಡ್ತಾನ? ಹಾಗೆ ಹೆಂಗೆ ಓಡ್ತಾನೆ ಅಂತ. ಕ್ವೈಟ್ ಅನ್ನೋದು ಸ್ವಲ್ಪ ಓದಿದ್ರೇ ಗೊತ್ತಾಗುತ್ತೆ, ಅದು ಕ್ವೈಟಾಗಿ ಓಡೋದು ಬಸ್ ಕ್ಯಾಚ್ ಮಾಡೋಕ್ಕೆ ನಾಟ್ ಲಾಜಿಕಲ್, ತೆಗೆದಾಕ್ಬಿಡಿ. ರ್ಯಾಪಿಡಾಗಿ ಓಡ್ತಾನ, ಓಕೆ, ಸಡನ್ನಾಗಿ ರ್ಯಾಪಿಡಾಗಿ ಓಡ್ತಾನ, ನೋ, ದ್ಯಾಟ್ ಈಸ್ ಆಲ್ಸೋ ನಾಟ್ ಗುಡ್ ಥಿಂಗ್, ತೆಗೆದ್ಬಿಡಿ. ಇವಾಗ ಇನ್ಸಿಪಿಡ್ ಆ್ಯಂಡ್ ಕ್ವಿಕ್ಲಿ ಅಂತ ಇದೆ. ಸೊ ಯಾವಾಗೂ ಒಂದು ರೂಲ್ ನೆನ್ಪಿಟ್ಕೊಳ್ಳಿ, ವರ್ಬ್ಸ್ ಆರ್ ಆಲ್ವೇಸ್ ಕ್ವಾಲಿಫೈಡ್ ಬೈ ಅಡ್ವರ್ಬ್ಸ್. ಓಕೆ, ಸೊ ಇಲ್ಲಿ ರ್ಯಾನ್ ಅಂತ ಇದೆ, ಇಟ್ ಈಸ್ ಅ ವರ್ಬ್, ಕ್ರಿಯಾಪದ. ಅದಕ್ಕೆ ನೆಕ್ಸ್ಟ್ ಏನು ಬರಬೇಕು, ಎಡ್ವರ್ಬ್ ಬರಬೇಕು. ಹೇಗೆ, ಕ್ವಿಕ್ ಇರೋದನ್ನ ಎಡ್ವರ್ಬ್ ಮಾಡಬೇಕಂದ್ರೆ ಏನಾಗುತ್ತೆ, ಕ್ವಿಕ್ಲಿ ಆಗುತ್ತೆ. ಓಕೆ, ಸೊ ಕ್ವಿಕ್ ಅಂತ ಇಟ್ಟರೆ ಇದು ಅಡ್ಜೆಕ್ಟಿವ್ ಆಗುತ್ತೆ. ನಾನು ಹೇಳಿದೆ ವರ್ಬ್ಸ್ ಆರ್ ಆಲ್ವೇಸ್ ಕ್ವಾಲಿಫೈಡ್ ಬೈ ಅಡ್ವರ್ಬ್ಸ್. ಇಲ್ಲಿ ಅಡ್ಜೆಕ್ಟಿವ್ ಇರೋದ್ರಿಂದ ಇದನ್ನು ತೆಗೆದು ಹಾಕಿ ಎಡ್ವರ್ಬ್ ಹಾಕಬೇಕು. ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಎಡ್ವರ್ಬ್ ಯಾವುದಂದರೆ ಕ್ವಿಕ್ಲಿ ಈಸ್ ಅ ಅಡ್ವರ್ಬ್. ಸೊ he ran quickly to catch the bus. This is how you should tick the correct answer. Next one, fifth one. ನಾನು ಸ್ಲೋ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಯು ಕ್ಯಾನ್ ಅಡ್ಜಸ್ಟ್ ದ ಸ್ಪೀಡ್ ಅಕಾರ್ಡಿಂಗ್ ಟು ಯುವರ್ ವಿಶ್. ಓಕೆ, ಫಿಫ್ತ್ ಒನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದನ. ಎಕ್ವಿಸೆನ್ಸ್ ಅಂತ ಇದೆ. ಓಕೆ, ಸಾರಿ, ಎಕ್ವಿಸೆನ್ಸ್. ಸೋ ಸಾರಿ, ನಂದು ಟಂಗ್ ಹೊಳ್ತಾ ಇಲ್ಲ. ಓಕೆ, ಸೊ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನಂದರೆ ಎಕ್ವೀಸ್ ಅಂತ. ಓಕೆ, ಸೊ ಇಲ್ಲಿ ಎಕ್ವೀಸ್ ಅನ್ನೋ ವರ್ಡ್ ಕೊಟ್ಟಿದೆ, ಇದಕ್ಕೆ ಸಿನೋನಿಮ್ ಹೇಳಬೇಕು ನೀವು. ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ. ಸೊ ಫಸ್ಟ್ ಆಫ್ ಆಲ್ ಎಕ್ವೀಸ್ ಅಂದರೆ ಏನು ಅಂತಂದರೆ ಅಗ್ರಿ ಸೈಲೆಂಟ್ಲಿ ಆರ್ ಪ್ಯಾಸಿವ್ಲಿ ಅಂತ ಅರ್ಥ. ಓಕೆ, ಸೊ ಇವಾಗ ಏನೋ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ನಿಮ್ಮ ಮನೆಯಲ್ಲಿ, ನೀವು ಅದಕ್ಕೆ ಸುಮ್ಮನೆ ತಲೆ ಅಲ್ಲಾಡಿಸಿರೋ ಓಕೆ ಅಂತ ಅಂದರೆ ಪ್ಯಾಸಿವ್ಲಿ ಯು ಅಗ್ರಿ ಟು ದ್ಯಾಟ್. ಸೊ ಅದಕ್ಕೆ ಅಕ್ವೀಸ್ ಅಂತಾರೆ. ಇದಕ್ಕೆ ಸಮಾನಾರ್ಥಕ ಪದ ಯಾವುದು, ಇಲ್ಲಿ ಸೀಸ್ ಅಂತ ಇದೆ. ಸೀಸ್ ಅಂದರೆ ಏನು, ಸ್ಟಾಪ್ ಅಂತ ಅರ್ಥ.
ಸೊ ಇಲ್ಲಿ ಅಗ್ರಿ ಆಗೋದಕ್ಕೂ ಸ್ಟಾಪ್ಗೂ ಏನಾದ್ರು ಸಂಬಂಧ ಇದೆಯಾ? ಕ್ಯಾನ್ಸಲ್ ಇಟ್. ಡೆಸಿಸ್ಟ್ ಅಂತ ಇದೆ. ಡೆಸಿಸ್ಟ್ ಅಂದರೆ ಏನಾದ್ರು ಮಾಡ್ತಾ ಇರೋದನ್ನು ಸ್ಟಾಪ್ ಮಾಡೋದು. ಸೊ ಡೆಸಿಸ್ಟ್ ಕೂಡ ಕರೆಕ್ಟ್ ಇಲ್ಲ, ಇನ್ಅಪ್ರೋಪ್ರಿಯೇಟ್, ಡಿಲೀಟ್ ಮಾಡಿ. ಇವಾಗ ನೆಕ್ಸ್ಟ್ ಥ್ರಾಟ್ ಮತ್ತು ಕಾನ್ಕರ್ ಅಂತ ಉಳಿದಿರುತ್ತೆ. ಥ್ವಾರ್ಟ್ ಅಂತಂದರೆ ಏನು? ಇಟ್ ಈಸ್ ಟು ಪ್ರಿವೆಂಟ್ ಸಮಥಿಂಗ್, ಏನಾದ್ರು ಆಗ್ತಾ ಇರೋದನ್ನ ತಡೆಗಟ್ಟಕ್ಕೆ ಥ್ವಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಉಳಿದಿರೋದು ಕಾಂಕರ್. ಸೊ ಕಾಂಕರ್ ಇಸ್ ದ ಕರೆಕ್ಟ್ ಆನ್ಸರ್. ಕಾಂಕರ್ ಮೀನಿಂಗೂ ಸೇಮ್ ಇದೆ, ಟು ಅಗ್ರಿ ಟು ಸಮಥಿಂಗ್ ಅಂತ. ಓಕೆ, ಸೊ ಸಿಮಿಲರ್ ಮೀನಿಂಗ್ ಇರೋದನ್ನ ಸೆಲೆಕ್ಟ್ ಮಾಡಬೇಕು. ಕಾಂಕರ್ ಇಸ್ ದ ಕರೆಕ್ಟ್ ಆನ್ಸರ್. 6th ಒನ್, ಇಲ್ಲಿ ಕೂಡ ಏನು ಹೇಳಿದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳಿದ್ದಾರೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮತ್ತೆ ಬಂದಿದೆ. ದ್ಯಾಟ್ ವಿಚ್ ಕೆನಾಟ್ ಬಿ ಕಾಂಕರ್ಡ್, ಯಾವುದನ್ನು ನೀವು ಕಾನ್ಕರ್ ಮಾಡೋಕ್ಕೆ ಆಗಲ್ಲ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲನೂ ಇನ್ ಅಂತ ಕೊಟ್ಟಿದ್ದಾರೆ. ಬಟ್ ಸಪೋಸ್ ಬೇರೆ ಬೇರೆ ಆಪ್ಷನ್ಸ್ ಇದ್ದಾಗ ಕೆನಾಟ್ ಅಂತ ಬಂದರೆ ಅಲ್ಲಿ ಇನ್ ಅಂತ ಬರಬೇಕು. ಇನ್ ಅಂತಂದರೆ ನಾಟ್ ಅಂತ ಅರ್ಥ. ಸೊ ಇಲ್ಲಿ ಬೇರೆ ಬೇರೆ ಆಪ್ಷನ್ ಕೊಟ್ಟಿದ್ರೆ ಅದು ವರ್ಕ್ ಆಗ್ತಾಯಿತ್ತು. ಟ್ರಿಕ್ ಫಾರ್ ಯುವರ್ ಇನ್ಫಾರ್ಮೇಷನ್. ಸೊ ಇಲ್ಲಿ ಎಲ್ಲದಕ್ಕೂ ಇನ್ ಕೊಟ್ಟಿದ್ದಾರೆ, ಅದು ವರ್ಕ್ ಆಗಲ್ಲ. ನೆಕ್ಸ್ಟ್ ನೋಡಬೇಕು, ಕೆನಾಟ್ ಬಿ ಕಾಂಕರ್ಡ್. ಓಕೆ, ಇನ್ವಿಸಿಬಲ್ ಅಂದರೆ ಕಣ್ಣಿಗೆ ಕಾಣದೇ ಇರೋದು ಅಂತ ಅರ್ಥ, ಇದು ಆಗಲ್ಲ. ರೈಟ್. ಇನ್ಎಫೇಬಲ್ ಅಂತಂದರೆ ಏನು ಹೇಳಿ? ಎನಿ ಐಡಿಯಾ? ಇನ್ಎಫೇಬಲ್ ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಆಗದೆ ಇರೋ ಅಂಥದ್ದು ಅಂತ ಅರ್ಥ, ಇದು ಆಗಲ್ಲ. ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಾನ್ಕರ್ ಮಾಡೋಕ್ಕೆ ಏನು ಕನೆಕ್ಷನ್ ಇಲ್ಲ. ಸೊ ಇಂಡೆಲಿಬಲ್ ಅಂತಂದರೆ ಅಳ್ಸೋಕ್ಕಾಗದೇ ಇರೋ ಅಂಥದ್ದು ಅಂತ. ಇಂಡೆಲಿಬಲ್ ಮೆಮರೀಸ್ ಅಂದರೆ ಅಳ್ಸೋಕ್ಕಾಗದೇ ಇರುವಂಥ ನೆನಪುಗಳು, ಆ ಥರ. ಓಕೆ, ಸೊ ಉಳಿದಿರೋದೇನು? ಇನ್ವಿನ್ಸಿಬಲ್. ಓಕೆ, ಇನ್ ಅಂತಂದರೆ ನಾಟ್ ಅಂತ, ವಿನ್ಸಿಬಲ್, ವಿನ್ ಅಂತಂದರೆ ಕಾನ್ಕರಿಂಗ್ ಸಮಥಿಂಗ್ ಅಂತ. ಓಕೆ, ಇನ್ವಿನ್ಸಿಬಲ್. ಫೈನ್. ಸೊ ರೂಟ್ ವರ್ಡ್ ಹೆಂಗೆ ನೆನ್ಪಿಟ್ಕೋಬೋದು? ವಿನ್, WIN, ವಿನ್ ಅಂದರೆ ಗೆಲ್ಲೋದು. VIN ಅಲ್ಲಿ ಪ್ರೊನೌನ್ಸಿಯೇಷನ್ಸ್ ವಿನ್. ಇನ್ವಿನ್ಸಿಬಲ್ ಅಂತಂದರೆ ಬರೀ ವಿನ್ಸಿಬಲ್ ಅಂದರೆ ಕಾನ್ಕರ್ ಮಾಡೋಕ್ಕಾಗೋದು. ಇನ್ವಿನ್ಸಿಬಲ್ ಅಂದರೆ ಕಾನ್ಕರ್ ಮಾಡೋಕ್ಕಾಗದೇ ಇರುವಂಥದ್ದು, ಗೆಲ್ಲಕ್ಕಾಗದೇ ಇರುವಂಥದ್ದು ಅಂತ. 7ನೇ ಕ್ವಶನ್ನು, ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ಗೆ ಸಿನೋನಿಮ್ ಕೇಳಿದ್ದಾರೆ, ಸಮಾನಾರ್ಥಕ ಪದ. ಹಿಸ್ ಆ್ಯಂಬಿಷನ್ ಇನ್ ಲೈಫ್ ಈಸ್ ಟು ಬಿಕಮ್ ಅ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ ಮ್ಯಾನ್. ಅವ್ನ ಲೈಫಲ್ಲಿ ಅವನದು ಮೇನ್ ಗೋಲ್, ಆ್ಯಂಬಿಷನ್ ಏನಂದರೆ ಅವನು ಹ್ಯಾಪಿ ಮತ್ತು ಸ್ಯಾಟಿಸ್ಫೈಡ್ ಮ್ಯಾನ್ ಆಗಿರಬೇಕು ಅನ್ನೋದು. ಇದಕ್ಕೆ ಸಿನೋನಿಮ್ ಏನು ಅಂತ ಕೇಳ್ತಾ ಇದ್ದಾರೆ. ಅಪತಿ. ಓಕೆ, ಇಲ್ಲಿ ನೋಡಿ, ಇನ್ನೊಂದು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಕಲಿಯೋಕ್ಕೆ ಒಂದು ಟ್ರಿಕ್ ಇದೆ. ಅದರಲ್ಲಿ ರೂಟ್ ವರ್ಡ್ ಮೆಥಡ್ ಅಂತ ಹೇಳ್ತಾರೆ. ರೂಟ್ ವರ್ಡ್ ಅಂದರೆ ಇವಾಗ ಪತಿ ಅಂತ ಇದೆ, PATHY ಅಂತ. ಓಕೆ, ಸೊ ವಾಟ್ ಈಸ್ ದ ರೂಟ್ ವರ್ಡ್? PATHY. ಸೊ PATHY ಅಂದರೆ ಇದು ಗ್ರೀಕ್ ವರ್ಡಿಂದ ಡಿರೈವ್ ಮಾಡಿದ್ದಾರೆ, ಪ್ಯಾಥೋಸ್ ಅಂತ. ಓಕೆ, ಸೊ ಪ್ಯಾಥೋಸ್ ಅಂದರೆ ಏನು? ಫೀಲಿಂಗ್ಸ್. ಓಕೆ, ನಮ್ಮ ಇಮೋಷನ್ಸ್, ಫೀಲಿಂಗ್ಸ್, ಇದಕ್ಕೆ ನಾವೇನು ಹೇಳ್ತೀವಿ? ಅಥವಾ ಸಫರಿಂಗ್, ಡಿಸೀಸ್, ಇದಕ್ಕೆಲ್ಲದಕ್ಕೂ ಪ್ಯಾಥೋ ಅಂತ ಹೇಳ್ತೀವಿ, ಅಥವಾ ಪತಿ ಅಂತ ಕನ್ವರ್ಟ್ ಆಗಿ ಪತಿ ಅಂತಲೂ ಹೇಳ್ತೀವಿ. ಸೊ ಎಕ್ಸಾಂಪಲ್, ನೀವು ಅಪತಿ ಅಂತ ಇದೆ, ಸಮಥಿಂಗ್ ರಿಲೇಟೆಡ್ ಟು ಸಫರಿಂಗ್. ಓಕೆ, ನೀವು ಮೆಡಿಸಿನ್ ಮಾಡಿದರೆ ನಿಮಗೆ ಅಲ್ಲಿ ಇರುತ್ತೆ ಪ್ಯಾಥೋಜನ್ಸ್. ಓಕೆ, ಪ್ಯಾಥಾಲಜಿ. ಓಕೆ, ಡಿಸೀಸ್ ಬಗ್ಗೆ ಓದೋಕ್ಕೆ. ಸೊ ಪ್ಯಾಥಿ, ಯಾವುದಾದ್ರೂ ಒಂದು ವರ್ಡಲ್ಲಿ ಪ್ಯಾಥಿ ಅಥವಾ ವಾಟ್ ವಿ ಕ್ಯಾನ್ ಸೇ ಪ್ಯಾಥೋಸ್ ಅಂತ ಬಂದರೆ ಇಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಸಫರಿಂಗ್ ಆರ್ ಫೀಲಿಂಗ್ಸ್ ಆರ್ ಎನಿ ಡಿಸೀಸ್ ಅಂತ ತಿಳ್ಕೊಂಬಿಡಿ. ಸೊ ಇಲ್ಲಿ ಅಪತಿ ಅಂತ ಇದೆ. ಅಂದರೆ ನೆಗೆಟಿವ್ ಕೊನೊಟೇಷನ್ ಅಲ್ವಾ? ಸೊ ಅಪತಿ ಅಂದರೆ ಫೀಲಿಂಗ್ ಇಲ್ಲದೆ ಇರುವಂಥದ್ದು. ಓಕೆ, ಸೊ ಅದಕ್ಕೆ ಆ್ಯಂಬಿಷನ್, ಹಿಸ್ ಆ್ಯಂಬಿಷನ್ ಅಂದರೆ ಒಂದು ಫೀಲಿಂಗ್ ಇದೆ, ದೇರ್ ಈಸ್ ಅ ಫೀಲಿಂಗ್ ಇನ್ ದ ಆ್ಯಂಬಿಷನ್, ಪಾಸಿಟಿವ್ ಫೀಲಿಂಗ್ ಇದೆ. ಅಪತಿ ಈಸ್ ನೆಗೆಟಿವ್ ಹಿಯರ್. ಸೊ ಇದನ್ನ ಕಟ್ ಮಾಡಿ. ಸೊ ಈ ರೂಟ್ ವರ್ಡ್ ಮೆಥಡ್ ನಿಮಗೆ ಇನ್ನೂ ಡೀಟೇಲ್ ಆಗಬೇಕು ಅಂದರೆ ನನ್ನ ಹತ್ರ ಸುಮಾರು 100s ಆಫ್ ವರ್ಡ್ಸ್ ಕಲೆಕ್ಷನ್ ಮಾಡಿ ಇಟ್ಟಿದ್ದೀನಿ. ಕ್ಲಾಸಸ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಐ ಕ್ಯಾನ್ ಅಪ್ಲೋಡ್ ಇಟ್. ನೆಕ್ಸ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಂದರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅಂತ. ಓಕೆ, ವಿ ನೋ ದ್ಯಾಟ್ ವರ್ಡ್, ರೈಟ್? ಇಟ್ಸ್ ಅ ಕಾಮನ್ ವರ್ಡ್. ಫುಲ್ಫಿಲ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಅಂತ. ನೆಕ್ಸ್ಟ್ ಈಗರ್ನೆಸ್ ಅಂದರೆ ಸಮ್ ಕೈಂಡ್ ಆಫ್ ಅರ್ಜೆನ್ಸಿ ಟು ಡೂ ಸಮಥಿಂಗ್ ಅಥವಾ ಎಕ್ಸೈಟ್ಮೆಂಟ್ ಟು ಡೂ ಸಮಥಿಂಗ್, ಈಗರ್ನೆಸ್ ಟು ಡೂ ಸಮಥಿಂಗ್. ಇಲ್ಲಿ ಒಂದು ಪಾಸಿಟಿವ್ನೆಸ್ ಇದೆ. ಅಮೆಂಡ್ ಅಂದರೆ ಚೇಂಜ್ ಮಾಡೋದು ಅಂತ ಅರ್ಥ. ಓಕೆ, ಸೊ ಹಿಸ್ ಸ್ಯಾಟಿಸ್ಫ್ಯಾಕ್ಷನ್ ಇನ್ ಲೈಫ್ ಅಂತ ಆಗಲ್ಲ, ಬಿಕಾಸ್ ಇಲ್ಲಿ ಆಲ್ರೆಡಿ ಸ್ಯಾಟಿಸ್ಫೈಡ್ ಕೊಟ್ಟಿದ್ದಾರೆ. ಸೊ ಇವೆರಡರಲ್ಲಿ ಏನಾಗ್ಬೋದು? ಈಗರ್ನೆಸ್ ಆಗ್ಬೋದು. ಓಕೆ, ಈಗರ್ನೆಸ್ ಇಸ್ ದ ಕರೆಕ್ಟ್ ಆನ್ಸರ್. ಗುಡ್. ನೆಕ್ಸ್ಟ್ ಒನ್, 8th ಕ್ವಶನ್. ಸೊ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಇಡಿಯಮ್, ಕರೆಕ್ಟ್ ಇಡಿಯಮಿಂದ ಇದನ್ನ ಫಿಲ್ ಮಾಡಿ ಅಂತ ಹೇಳಿದ್ದಾರೆ. ಸೊ ದ ರಿನೌಂಡ್ ಪಬ್ಲಿಷರ್ ಡಿಸೈಡೆಡ್ ಟು ವಿತ್ಡ್ರಾ ಅ ಬುಕ್ ಫ್ರಮ್ ಅ ಮಾರ್ಕೆಟ್. ನೋ ಒನ್ ವಾಸ್ ಇಂಟ್ರೆಸ್ಟೆಡ್ ಇನ್ ದ ಬುಕ್ ಆ್ಯಸ್ ದ ಆರ್ಗ್ಯುಮೆಂಟ್ಸ್ ಪ್ರೆಸೆಂಟೆಡ್ ವೇರ್ ಡ್ಯಾಶ್. ಇಲ್ಲಿ ನೀವೇನು ಮಾಡಬೇಕು, ನಿಮಗೆ ಈ ಥರ ಕೊಟ್ಟಾಗ ಓದುವಾಗ ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಟೋನಲ್ಲಿ ಹೇಳ್ತಾ ಇದೆಯಾ,
ಪಾಸಿಟಿವ್ ಟೋನಲ್ಲಿ ಹೇಳ್ತಾ ಇದೆಯಾ ಅನ್ನೋದನ್ನ ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಓದಿದ್ರೆ ಏನಾಗಿದೆ, ಒಂದು ಪಬ್ಲಿಷರ್ ಆಲ್ರೆಡಿ ರಿಲೀಸ್ ಮಾಡಿರುವಂಥ ಬುಕ್ನ ವಿತ್ಡ್ರಾ ಮಾಡೋಕ್ಕೆ ನೋಡ್ತಿದ್ದಾರೆ. ಯಾಕೆ ಇಲ್ಲಿ ನೆಕ್ಸ್ಟ್ ಕೊಟ್ಟಿದ್ದಾರೆ, ಯಾಕಂದರೆ ಯಾರೂ ಆ ಬುಕ್ಕಲ್ಲಿ ಇಂಟ್ರೆಸ್ಟೆಡ್ ಇರಲ್ಲ, ಬಿಕಾಸ್ ಅಲ್ಲಿ ಕೊಟ್ಟಿರುವಂಥ ಆರ್ಗ್ಯುಮೆಂಟ್ಸ್ ಡ್ಯಾಶ್ ಆಗಿತ್ತು. ಸೊ ಇಲ್ಲೇನು ಬರಬೇಕು, ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ನಿಮ್ಮ ಪ್ರಕಾರ? ಸೊ ನೆಗೆಟಿವ್ ಬರಬೇಕು, ಬಿಕಾಸ್ ಆ ಬುಕ್ಕಲ್ಲಿ ಏನೋ ಸಮಥಿಂಗ್ ನೆಗೆಟಿವ್ ಇರೋದ್ರಿಂದ ಪೀಪಲ್ಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ, ಅದಕ್ಕೆ ಅವನು ಆ ಬುಕ್ನ ವಾಪಸ್ ತೊಗೊಳಕ್ಕೆ ನೋಡ್ತಿದ್ದಾನೆ. ಸೊ ನೆಗೆಟಿವ್ ಬರಬೇಕು. ಏನು ನೆಗೆಟಿವ್ ಬರಬೇಕು ಇಲ್ಲಿ? ಹೈ ಆ್ಯಂಡ್ ಮೈಟಿ ಅಂತ ಇದೆ. ಜನರಲ್ಲಾಗಿ ಓದಿ ನೀವು, ಅದು ಇಡಿಯಮ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೂ ಹೈ ಆ್ಯಂಡ್ ಮೈಟಿ ಅಂತ ಇದೆ. ನಿಮ್ಗೇನು ಅನಿಸುತ್ತೆ? ಹೈ ಆ್ಯಂಡ್ ಮೈಟಿ ಅಂತಂದರೆ ನೆಗೆಟಿವ್ ಕಾನೊಟೇಷನ್ ಅನಿಸುತ್ತಾ, ಪಾಸಿಟಿವ್ ಅನಿಸುತ್ತಾ? ಓಕೆ, ಕನ್ಫ್ಯೂಸ್ ಆಗಬೇಡಿ. ಹೈ ಆ್ಯಂಡ್ ಮೈಟಿ ಅಂದರೆ ನೋಡೋಕ್ಕೆ ಪಾಸಿಟಿವ್ ಇದೆ, ಬಟ್ ಅದರ ಅರ್ಥ ಏನಂದರೆ ಅರೋಗೆಂಟ್ ಅಂತ ಅರ್ಥ. ನಾನೇ ಎಲ್ಲ, ನಾನೇ ಗ್ರೇಟ್ ಅಂತ ಇರ್ತಾರಲ್ವ, ಅವರಿಗೆ ಹೈ ಆ್ಯಂಡ್ ಮೈಟಿ ಅಂತಾರೆ. ದಟ್ ಈಸ್ ಅ ಅರೋಗೆನ್ಸ್ ಅಂತ. ಸೊ ಇಲ್ಲಿ ಅರೋಗೆನ್ಸ್ ಸೂಟ್ ಆಗಲ್ಲ, ಸೊ ಕ್ಯಾನ್ಸಲ್ ಮಾಡಿ. ಔಟ್ ಆಫ್ ವುಡ್ಸ್ ಅಂತ ಇದೆ. ಔಟ್ ಆಫ್ ವುಡ್ಸ್, ವುಡ್ಸ್ ಅಂದರೆ ಫಾರೆಸ್ಟ್ ಅಂತ ನೋಡಿ. ಫಾರೆಸ್ಟ್ ಅಂದರೆ ಫಾರೆಸ್ಟಲ್ಲಿ ಎಲ್ಲರೂ ಹೋದರೆ ನೀವು ದಾರಿ ತಪ್ಪೋಗ್ಬೋದು, ಕಾಡು ಪ್ರಾಣಿಗಳು ಬರ್ಬೋದು, ಇಟ್ಸ್ ವೆರಿ ಡೇಂಜರಸ್ ಅಲ್ವಾ. ಸೊ ಔಟ್ ಆಫ್ ವುಡ್ಸ್ ಅಂದರೆ ಔಟ್ ಆಫ್ ಡೇಂಜರ್ ಅಂತ ಅರ್ಥ. ಓಕೆ, ಸೊ ಇದಕ್ಕೆ ಸಂಬಂಧ ಇಲ್ಲ. ದಿಸ್ ಈಸ್ ಆಲ್ಸೋ ಯು ಕ್ಯಾನ್ ಕಟ್ ಇಟ್ ಔಟ್. ಸೊ ಅಂಡರ್ ದ ರೋಸ್ ಅಂತ ಇದೆ. ಅಂಡರ್ ದ ರೋಸ್ ಅಂತಂದರೆ ಸೀಕ್ರೆಟಾಗಿ ಏನೋ ಮಾಡೋದು ಅಂತ. ಓಕೆ, ಡೂಯಿಂಗ್ ಸಮಥಿಂಗ್ ಸೀಕ್ರೆಟ್ಲಿ. ಸೊ ಉಳಿದಿರೋದು ಬಿಸೈಡ್ ದ ಮಾರ್ಕ್. ಓಕೆ, ಬಿಸೈಡ್ ದ ಮಾರ್ಕ್ ಅಂತಂದರೆ ಇರ್ರಿಲೆವೆಂಟ್ ಆಗಿದೆ. ಆರ್ಗ್ಯುಮೆಂಟ್ಸ್ ಆರ್ ಬಿಸೈಡ್ ದ ಮಾರ್ಕ್ ಅಂದರೆ ಇರ್ರಿಲೆವೆಂಟ್ ಆರ್ಗ್ಯುಮೆಂಟ್ ಇದೆ, ಅದಕ್ಕೆ ಪೀಪಲ್ಗೆ ಇಂಟ್ರೆಸ್ಟೆಡ್ ಇಲ್ಲ. ನಾಟ್ ಟು ದ ಪಾಯಿಂಟ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್, ಅದಕ್ಕೆ ಪೀಪಲ್ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಸ್ಟಡಿ ಅಂತ. ಸೊ ದಿಸ್ ಈಸ್ ದ ಕರೆಕ್ಟ್ ಇಡಿಯಮ್, ಬಿಸೈಡ್ ದ ಮಾರ್ಕ್. 9ನೇದು ಆನ್ಸರ್ ತೋರಿಸ್ಬಿಟ್ಟೆ, ಐ ಆಮ್ ಸಾರಿ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆ್ಯಂಟನಿಮ್ ಫಾರ್ ದ ಗಿವನ್ ವರ್ಡ್. ಆ್ಯಂಟನಿಮ್ ಅಂದರೆ ಅಪೋಸಿಟ್ ವರ್ಡ್ ಇದೆ. ಸೊ ರಿಸೀವ್ ಅಂದರೆ ಪಡೆದುಕೊಳ್ಳೋದು ಸಮಥಿಂಗ್. ಸೊ ಅಡ್ಮಿಟ್ ಅಂದ್ರೂ ಪಡೆದುಕೊಳ್ಳೋದು ಅಥವಾ ಅಡ್ಮಿಟ್ ಆಗೋದು, ಇಟ್ಸ್ ಅ ಪಾಸಿಟಿವ್ ಕಾನೊಟೇಷನ್. ಸೊ ಇದಾಗಲ್ಲ. ರಿವಾರ್ಡ್ ಅಂದ್ರೂ ಇಟ್ಸ್ ಪಾಸಿಟಿವ್, ಗೆಟಿಂಗ್ ಸಮಥಿಂಗ್, ಇದು ಆಗಲ್ಲ. ಫಂಡ್ ಅಂದ್ರೂ ಯು ಆರ್ ರಿಸೀವಿಂಗ್ ಫಂಡ್. ಓಕೆ, ಸೊ ಅದು ಆಗಲ್ಲ. ಎಕ್ಸೈಲ್ ಕರೆಕ್ಟ್ ವರ್ಡ್. ಈಗ ರಾಮ ವನವಾಸಕ್ಕೆ ಹೋದ. ಸೊ ರಾಮ್ ವಾಸ್ ಇನ್ ಎಕ್ಸೈಲ್ ಫಾರ್ 14 years. ಎಕ್ಸೈಲ್ ಅಂದರೆ ಅವ್ರನ್ನ ಔಟ್ಕಾಸ್ಟ್ ಮಾಡೋದು, ಹೊರಗಡೆ ಕಳಿಸೋದು, ಸೆಂಡ್ ಅವೇ ಅನ್ನೋದಕ್ಕೆ. ಸೊ ರಿಸೀವ್ ಅಂದರೆ ತೊಗೊಳ್ಳೋದು, ಎಕ್ಸೈಲ್ ಅಂದರೆ ಕೊಡೋದು, ಸೆಂಡ್ ಮಾಡೋದು, ದೂರ ಕಳಿಸೋದು ಅಂತ. ಸೊ ಎಕ್ಸೈಲ್ ಇಸ್ ಅ ಕರೆಕ್ಟ್ ಆ್ಯಂಟನಿಮ್ ಹಿಯರ್. ನೆಕ್ಸ್ಟ್ ಪ್ಯಾಸಿವ್ ವಾಯ್ಸ್ ಬೇಕು ಇಲ್ಲಿ. ಏನು ಕೊಟ್ಟಿದ್ದಾರೆ? ಸೋನಮ್ ಡಸ್ ನಾಟ್ ಲೈಕ್ ಬನಾನಾಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಟೆನ್ಸ್ ಇಟ್ ಈಸ್? ಸೋನಮ್ ಡಸ್ ನಾಟ್ ಅಂತ ಇದೆ. ಇಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಡಸ್ ನಾಟ್ ಲೈಕ್ ಬನಾನಾಸ್ ಅಂತ ಇದೆ. ಇದನ್ನು ಪ್ಯಾಸಿವ್ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ? ಆಲ್ವೇಸ್ ರಿಮೆಂಬರ್ ಅ ರೂಲ್. ಆ್ಯಕ್ಟಿವ್ ವಾಯ್ಸಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ಪ್ಯಾಸಿವ್ ವಾಯ್ಸಲ್ಲಿ ಹೋಗಿ ಅದೇನಾಗುತ್ತೆ? ಎನಿ ಐಡಿಯಾ? ಕ್ಯಾನ್ ಎನಿಬಡಿ ಟೆಲ್ ಮಿ? ಓಕೆ, ಐ ವಿಲ್ ಟೆಲ್. ಸೊ ಆ್ಯಕ್ಟಿವ್ ವಾಯ್ಸಲ್ಲಿ ಏನಿದೆ? ಡೂ ಆರ್ ಡಸ್. ಇಲ್ಲಿ ಡೂ ಬರ್ಬೋದು, ಸಿಂಗ್ಯುಲರ್ ಇದ್ದರೆ, ಡಸ್ನು ಬರ್ಬೋದು, ಸಿಂಗ್ಯುಲರ್ ಪ್ಲೂರಲ್ ಇದ್ದರೆ ಡೂ ಡಸ್ ಬರ್ಬೋದು. ಸೊ ಇಲ್ಲಿ ಡೂ ಡಸ್ ಅಂತ ಇದ್ದು ನೆಕ್ಸ್ಟ್ ಪ್ಲಸ್ ವರ್ಬ್ 1ಅಲ್ಲಿದೆ. ಲೈಕ್ ಇಸ್ ಅ ವರ್ಬ್ 1 ಅಲ್ವಾ? ಸೊ ಅದು ಪ್ಯಾಸಿವ್ ವಾಯ್ಸಲ್ಲಿ ಹೋಗಿ ಏನಾಗುತ್ತೆ? ಪ್ಯಾಸಿವಲ್ಲಿ ಹೋಗಿ ಡೂ ಆರ್ ಡಸ್ ವರ್ಬ್ 1 ಇರೋದು ಆಮ್, ಈಸ್, ಆರ್, ಆರಲ್ಲಿ ವರ್ಬ್ 3ಅಲ್ಲಿ ಹೋಗುತ್ತೆ. ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ವರ್ಬ್ 1ಅಲ್ಲಿರೋದು ಇಲ್ಲಿ ವರ್ಬ್ 3 ಆಗುತ್ತೆ. ಇಲ್ಲಿ ಡಸ್ ಅಥವಾ ಡೂ ಇರೋದು ಇಲ್ಲಿ ಆಮ್, ಈಸ್, ಆರ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ದ ಫಸ್ಟ್ ರೂಲ್ ಫಾರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಆ್ಯಕ್ಟಿವಿಂದ ಪ್ಯಾಸಿವ್ ಆದಾಗ. ಇಲ್ಲಿ ಹೇಳಿ ನನಗೆ ಡಸ್ ನಾಟ್ ಇರೋದು ನಾನು ಏನು ಹೇಳಿದೆ? ಆಮ್, ಆರ್, ಈಸ್ ಆಗಬೇಕು. ಇಲ್ಲಿ ಆಮ್, ಆರ್, ಈಸ್ ಎಲ್ಲಿಲ್ಲ ಅದನ್ನ ಕಟ್ ಮಾಡಿಬಿಡಿ ಫಸ್ಟು. ಇದರಲ್ಲಿಲ್ಲ, ಇದರಲ್ಲಿಲ್ಲ. ದೀಸ್ ಆರ್ ನೆವರ್ ಗೋನ ಬಿ ದ ಕರೆಕ್ಟ್ ಆನ್ಸರ್. ಸೊ ಇವೆರಡರಲ್ಲಿ ಕನ್ಫ್ಯೂಷನ್ ಇವಾಗ. ಸೋನಮ್ ಡಸ್ ನಾಟ್ ಲೈಕ್ ಬನಾನಾಸ್ ಅಂತ ಇದೆ. ಓಕೆ, ಸೊ ಇಲ್ಲಿ ಪ್ಲೂರಲ್ ಇದೆ. ಸೊ ಬನಾನಾಸ್ ಆರ್ ನಾಟ್ ಲೈಕ್ಡ್ ಬೈ ಸೋನಮ್. ಓಕೆ, ಇಲ್ಲಿ ಲೈಕ್ಡ್ ಬಂದು V3ಅಲ್ಲಿದೆ. ಹೋಪ್ ದಿಸ್ ರೂಲ್ ಇಸ್ ಕ್ಲಿಯರ್ ನೌ. ಓಕೆ, 10th ಥರ್ಡ್ ಒನ್ ಇಸ್ ಕರೆಕ್ಟ್. 11th ಏನು ಕೇಳಿದರೆ? ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಜಂಬಲ್ಡ್ ಸೆಂಟೆನ್ಸ್ ಕೊಟ್ಟು ಅದನ್ನು ಕರೆಕ್ಟ್ ಒಂದು ಆರ್ಡರಲ್ಲಿ ಹೇಳಕ್ಕೆ ಹೇಳಿದ್ದಾರೆ. ವೆನ್ ಯು ರೀಡ್ ಇಟ್, ಜನ್ವಿನ್ ಬಿಲೀವ್ಸ್ ದೋ ನಾಟ್ ಅನ್ಕಾನ್ಷಿಯಸ್ಲಿ ಅಕ್ವೈರ್ಡ್ ಬೈ ಮೋಸ್ಟ್ ಚಿಲ್ಡ್ರನ್ ಅಂತ ಇದೆ. ಇಲ್ಲಿ ಓದಿದ್ರೇ ಗೊತ್ತಾಗುತ್ತೆ ದೇ ಆರ್ ರೆಫರಿಂಗ್ ಟು ಸಮಥಿಂಗ್. ದಿಸ್ ಕೆನಾಟ್ ಬಿ ದ ಫಸ್ಟ್ ವರ್ಡ್.
ಫಸ್ಟ್ ಸೆಂಟೆನ್ಸ್ ದೇ ಆರ್ ರೆಫರಿಂಗ್ ಟು ಸಮಥಿಂಗ್ ಆ್ಯಂಡ್ ದೆನ್ ದೇ ಆರ್ ಟಾಕಿಂಗ್ ಅಲ್ವಾ. ಸೊ ಇದನ್ನು ತೆಗೆದುಬಿಡಿ. ಬಿ ನೋಡಿ, ಸಮಥಿಂಗ್ ಆಫ್ ದೆಮ್ ರಿಮೇನ್ಸ್ ಡೀಪ್ಲಿ ಇಂಪ್ಲಾಂಟೆಡ್. ಸಮಥಿಂಗ್ ಆಫ್ ದೆಮ್ ಅಂತ ಇದೆ. ದೆಮ್ ಅಂದರೆ ಏನು? ವಿ ಆರ್ ನಾಟ್ ಕ್ಲಿಯರ್ ಅಬೌಟ್ ಇಟ್. ಸೊ ಬಿ ಆಲ್ಸೋ ಕೆನಾಟ್ ಬಿ ದ ವಾಟ್ ವಿ ಕ್ಯಾನ್ ಸೇ ಫಸ್ಟ್ ಸ್ಟೇಟ್ಮೆಂಟ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಬನ್ನಿ, ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಈಸ್ ಇನ್ ಫಾರ್ಮಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಒಪಿನಿಯನ್ ಈಸ್ ವೆರಿ ಗ್ರೇಟ್ ಆ್ಯಂಡ್ ವೆಲ್ ರಿಕಗ್ನೈಸ್ಡ್ ಬೈ ಆಲ್. ಸೊ ಇದು ಆಗಿರ್ಬೋದು, ಜನರಲ್ ಆಗಿ ಮಾತಾಡ್ತಾ ಇದ್ದಾರೆ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಬಗ್ಗೆ. ನೆಕ್ಸ್ಟ್, ಎಜುಕೇಷನ್ ಈಸ್ ಆ್ಯಸ್ ಅ ರೂಲ್ ದ ಸ್ಟ್ರಾಂಗೆಸ್ಟ್ ಫೋರ್ಸ್ ಆನ್ ದ ಸೈಡ್ ಆಫ್ ವಾಟ್ ಎಕ್ಸಿಸ್ಟ್ ಆ್ಯಂಡ್ ಅಗೇನ್ ಫಂಡಮೆಂಟಲ್ ಚೇಂಜ್. ಓಕೆ, ಸೊ ಫಸ್ಟ್ ನಿಮ್ಗೆ ಎರಡು ಓದಿದಾಗ ಗೊತ್ತಾಗುತ್ತೆ. ದ ಫಸ್ಟ್ ಈಸ್ ಸಿ ಅಂತ. ಓಕೆ, ಹೇಗಂದರೆ ಫಸ್ಟ್ ಅವರು ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಆ ಸೆಂಟೆನ್ಸ್ ಹೇಳಿ ಇಲ್ಲಿ ಅದೇ ಸೆಂಟೆನ್ಸ್ನ ವಾಪಸ್ಸು ವಿತ್ ಎಕ್ಸಾಂಪಲ್ ರೀಟ್ರೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಸಿ ಡಿ ಲಾಸ್ಟಲ್ಲಿ ಬರಬೇಕು, ಸಿ ಫಸ್ಟ್ ಬರಬೇಕು ಅಂತ ನಮಗೆ ಗೊತ್ತಾಯಿತು. ನೋಡಿ, ಸಿ ಎಲ್ಲೆಲ್ಲಿ ಫಸ್ಟಲ್ಲಿದೆ? ಥರ್ಡ್ ಆಪ್ಷನ್ ಇದೆ, ಫೋರ್ತ್ ಆಪ್ಷನ್ ಇದೆ. ಸಿ ಥರ್ಡ್ ಆಪ್ಷನ್, ಫೋರ್ತ್ ಆಪ್ಷನ್ ಇದೆ. ನೆಕ್ಸ್ಟ್ ಬಂದು ಓಕೆ, ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್ ಇನ್ ಫಾರ್ಮಿಂಗ್ ಕ್ಯಾರೆಕ್ಟರ್ ಆ್ಯಂಡ್ ಒಪಿನಿಯನ್ ಈಸ್ ವೆರಿ ಗ್ರೇಟ್ ಆ್ಯಂಡ್ ವೆಲ್ ರಿಕಗ್ನೈಸ್ಡ್ ಬೈ ಆಲ್. The genuine beliefs, though not unconsciously acquired by most children, and even if they depart from these beliefs in later life. ಓಕೆ, ಇದಕ್ಕೆ ರಿಲೇಟೇಬಲ್ ಆಗಿ ಎ ಮಾತಾಡ್ತಾ ಇದೆ. ಸೊ ಸಿ ಎ ಬಿ ಡಿ ಕರೆಕ್ಟ್ ಆನ್ಸರ್ ಅಂತ ನೀವು ಹಾಕ್ಬೋದು. ಓಕೆ, ನೆಕ್ಸ್ಟ್ ಬಂದು ನೆವರ್ ಏಬಲ್ ಟು ಡೈ ಅಂತ ಇದೆ. ಇದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಏನು ಹಾಕ್ತೀರಾ ಅಂತ. ನಾವು ಮೇಲೆ ಆಲ್ರೆಡಿ ಇವೆಲ್ಲದ್ರ ಮೀನಿಂಗ್ ನೋಡಿದ್ದೀವಿ, ಯಾವ್ದು ನೋಡಿಲ್ಲ ಅದು ಮಾತಾ ಹೇಳ್ತೀನಿ. ಡೈ ಅಂತಂದರೆ ಮಾರ್ಟಲ್ ಅನ್ನೋಕ್ಕೆ ನಾವು ಸಾಯೋದು ಅಂತೀವಿ. ಇಮ್ಮಾರ್ಟಲ್ ಅಂತಂದರೆ ಸಾಯದೇ ಇರೋದು ಅಂತ. ನೆವರ್ ಏಬಲ್ ಟು ಡೈ ಅನ್ನೋಕ್ಕೆ ಇಮ್ಮಾರ್ಟಲ್ ಅಂತೀವಿ. ಇನ್ವಿಸಿಬಲ್ ಗೊತ್ತು, ಆಲ್ರೆಡಿ ಕಲ್ತಿದ್ದೀವಿ. ಇನ್ವಿನ್ಸಿಬಲ್ ಕಲ್ತಿದ್ದೀವಿ. ಇವಾಗ ಇಂಪರ್ವಿಯಸ್ ಅಂತ ಇದೆ. ಇದರ ಅರ್ಥ ಏನಂದರೆ ಅನ್ಎಫೆಕ್ಟೆಡ್ ಅಂತ ಅರ್ಥ. ಓಕೆ, ಸೊ ಡೈರೆಕ್ಟ್ಲಿ ನಾಟ್ ರಿಲೇಟೆಡ್ ಟು ಡೆತ್ ಅಲ್ವಾ. ಇಲ್ಲಿ ಡೆತ್ಗೆ ಇಮ್ಮಾರ್ಟಲ್ ಅಂತೀವಿ, ನಾಟ್ ಏಬಲ್ ಟು ಡೈ ಅನ್ನೋಕ್ಕೆ. ಇದರ ಆಪೋಸಿಟ್ ವರ್ಡ್ ಮೋರ್ಟಲ್ ಅಂತ. ನೆಕ್ಸ್ಟ್ 13ನೇದು, ಸೆಲೆಕ್ಟ್ ದ ಆಪ್ಷನ್ ದಟ್ ಎಕ್ಸ್ಪ್ರೆಸಸ್ ದ ಗಿವನ್ ಸೆಂಟೆನ್ಸ್ ಇನ್ ಪ್ಯಾಸಿವ್ ವಾಯ್ಸ್ ಅಂತ ಇದೆ. ಸಮ್ವನ್ ಹ್ಯಾಸ್ ಟೇಕನ್ ಮೈ ಸೀಕ್ರೆಟ್ ಡೈರಿ. ಓಕೆ, ಇಲ್ಲಿ ಪ್ಯಾಸಿವ್ ವಾಯ್ಸ್ ನಾನು ಫಸ್ಟ್ ಹೇಳಿದೆ ಸಿಂಪಲ್ ಪ್ರೆಸೆಂಟಲ್ಲಿರೋದನ್ನು ಹೇಗೆ ಕನ್ವರ್ಟ್ ಮಾಡಬೇಕು ಅಂತ. ಇವಾಗ ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಸಮ್ವನ್ ಹ್ಯಾಸ್ ಟೇಕನ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ಇನ್ ಪ್ರೆಸೆಂಟ್ ಪರ್ಫೆಕ್ಟ್. ಓಕೆ, ಸೊ ಪ್ರೆಸೆಂಟ್ ಪರ್ಫೆಕ್ಟಲ್ಲಿರೋದು ಪ್ಯಾಸಿವ್ ವಾಯ್ಸ್ ಆದಾಗ ರೂಲ್ ಏನು ಹೇಳುತ್ತೆ? ಸೊ ಹ್ಯಾಸ್ ಆರ್ ಹ್ಯಾವ್ ಇಲ್ಲೇನಿರುತ್ತೆ ಅದ್ರ ಮುಂದೆ ಬೀನ್ ಅನ್ನೋ ವರ್ಡ್ ಆ್ಯಡ್ ಆಗುತ್ತೆ. ಓಕೆ, ಸೊ BWN ಆ್ಯಡ್ ಆಗಿ ವರ್ಬ್ V3 ಹೋಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಇದರಲ್ಲಿ ವಾಟ್ ವಿ ಕ್ಯಾನ್ ಸೇ ಆಪ್ಷನ್ಸಲ್ಲಿ ನೋಡಿ, ಬೀನ್ ಅಂತ ಎಲ್ಲೆಲ್ಲಿ ಇಲ್ಲ ಅದನ್ನು ಕಟ್ ಮಾಡಿಬಿಡಿ. ಇಲ್ಲಿ ಬೀನ್ ಇಲ್ಲ, ಇದು ಕಟ್ ಆಗುತ್ತೆ. ಇಲ್ಲಿ ಉಳ್ಕಿದ್ರಲ್ಲಿ ಬೀನ್ ಇದೆ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಹ್ಯಾಸ್ ಇದ್ದರೆ ಅಲ್ಲಿ ಕೂಡ ಹ್ಯಾಸ್ ಬೀನೇ ಬರುತ್ತೆ. ಇಲ್ಲಿ ಹ್ಯಾವ್ ಇದ್ದರೆ ಹ್ಯಾವ್ ಬೀನ್ ಬರುತ್ತೆ, ಹ್ಯಾಡ್ ಇದ್ದರೆ ಹ್ಯಾಡ್ ಬೀನ್ ಬರುತ್ತೆ. ಸೊ ಇಲ್ಲಿ ಹ್ಯಾಸ್ ಬೀನ್ ಇರಬೇಕು. ಎಲ್ಲಿದೆ ಹ್ಯಾಸ್ ಬೀನ್? ಇಲ್ಲಿದೆಯಾ? ನೋ, ಕಟ್ ಮಾಡಿ. ಇಲ್ಲಿದೆಯಾ? ನೋ, ಕಟ್ ಮಾಡಿ. ಸೊ ಉಳಿದಿದ್ದ ಆನ್ಸರ್ ಇದೆ. ಈ ಥರ ನೀವು ಆನ್ಸರ್ನ ಡಿಕೋಡ್ ಮಾಡಬೇಕಾಗುತ್ತೆ ಇಫ್ ಯು ಡೋಂಟ್ ನೋ ಆಲ್ಸೋ. ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಇರೋದನ್ನು ಪ್ಯಾಸಿವಲ್ಲಿ ಕನ್ವರ್ಟ್ ಮಾಡಿದರೆ ಏನಿರುತ್ತೆ ಹ್ಯಾಸ್, ಹ್ಯಾವ್, ಹ್ಯಾಡ್ ಅದ್ರ ಮುಂದೆ ಬೀನ್ ಬಂದು ವರ್ಬ್ V3 ಹೋಗುತ್ತೆ. ಓಕೆ, ನೆಕ್ಸ್ಟ್ ಹಿಯರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಸೊ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇಲ್ಲಿ ಬ್ಲ್ಯಾಂಕಲ್ಲಿ ನಿಮಗೆ ಒಂದು ಇದು ಕೊಟ್ಟಿದ್ದಾರೆ, ಕ್ಲೂ ಕೊಟ್ಟಿದ್ದಾರೆ. ಆ ವರ್ಡ್ ಮೀನಿಂಗ್ ಸೆಂಟಿಮೆಂಟಲ್ ಅಂತ, ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಷ್ಟೆ. ಓಕೆ, ಸೊ ಇಲ್ಲಿ ಓದಿದರೆ ನೀವು ಡ್ಯೂರಿಂಗ್ ಕೋವಿಡ್ ಟೈಮ್ಸ್ ಮೆನಿ ಆರ್ಗನೈಸೇಷನ್ಸ್ ಮೇಡ್ ಡ್ಯಾಶ್ ಅಪೀಲ್ಸ್ ಅಂತ ಇದೆ. ಸೊ ಸಿನ್ಸಿಯರ್ ಅಪೀಲ್ಸ್ ಕರೆಕ್ಟ್ ಅನಿಸುತ್ತೆ ನಮಗೆ, ಪ್ರಾಕ್ಟಿಕಲ್ ಅಪೀಲ್ಸ್ ಕರೆಕ್ಟ್ ಅನಿಸಲ್ಲ, ಸಿನ್ಸಿಯರ್ ಕರೆಕ್ಟ್ ಅನಿಸುತ್ತೆ. ಪ್ರಾಕ್ಟಿಕಲ್ ತೆಗಿರಿ. ಸಿನಿಕಲ್ ನೋ. ಮಾಕಿಶ್ ಗೊತ್ತಿಲ್ಲ ನಮಗೆ, ವಾಟ್ ಈಸ್ ಮಾಕಿಶ್ ಅಂತ ಕ್ವಶನ್ ಮಾರ್ಕ್ ಇರೋರಿಗೆ. ಸಿನ್ಸಿಯರ್ ಅಂತ ಇದೆ. ಸಿನ್ಸಿಯರ್ ಈಸ್ ನಾಟ್ ಈಕ್ವಲ್ ಟು ಸೆಂಟಿಮೆಂಟಲ್ ಅಲ್ವಾ. ಓಕೆ, ಸಿನಿಕಲ್ ಅಂದರೆ ಇಟ್ಸ್ ಅ ನೆಗೆಟಿವ್ ವರ್ಡ್ ಅಂತ ನೀವು ಕೇಳಿರ್ತೀರ. ಡಿಸ್ಟ್ರಸ್ಫುಲ್ಗೆ ನಾವು ಸಿನಿಕಲ್ ಅಂತೀವಿ. ಪ್ರಾಕ್ಟಿಕಲ್ ಅಂದರೆ ರಿಯಲಿಸ್ಟಿಕ್ ಆಗಿರೋದು ಅಂತ. ಇವೆರಡು ಇರ್ರಿಲೆವೆಂಟ್ ಟು ದ ಟಾಪಿಕ್. ಇವೆರಡರಲ್ಲಿ ಡೌಟ್ ಬರುತ್ತೆ. ಆವಾಗ ಸಿನ್ಸಿಯರ್ ಈಸ್ ನಾಟ್ ಸೆಂಟಿಮೆಂಟಲ್. ಸೊ ಮಾಕಿಶ್ನ ಗೆಸ್ಸಲ್ಲಿ ಹಾಕಿ ಬಂದ್ರೂ ಕರೆಕ್ಟ್ ಆಗುತ್ತೆ. ಮಾಕಿಶ್ ಇಸ್ ಸೆಂಟಿಮೆಂಟಲ್ ಅಂತ ಅರ್ಥ, ಓವರ್ಲಿ ಸೆಂಟಿಮೆಂಟಲ್ ಆಗಿರೋದು. ನೆಕ್ಸ್ಟ್ ಒಂದು ವರ್ಡ್ ಅಂಡರ್ಲೈನ್ ಮಾಡಿದ್ದಾರೆ, ಆ ವರ್ಡ್ ಮೀನಿಂಗ್ ನೀವು ಹೇಳಬೇಕಿಲ್ಲಿ. ಹಿ ಈಸ್ ಆ್ಯನ್ ಏಥಿಸ್ಟ್ ಆಲ್ದೋ ಹಿ ರೆಸ್ಪೆಕ್ಟ್ಸ್ ಎವ್ರಿ ಒನ್ಸ್ ಬಿಲೀಫ್ ಅಂತ ಇದೆ.
ಈಸ್ಟ್. ಓಕೆ, THEO ಥಿಯೋ ಅಂತ ಎಲ್ಲಿ ಬರುತ್ತೆ, ಇದು ರೂಟ್ ವರ್ಡ್. ಅಗೇನ್ ಥಿಯೋ ಅಂತ ಯಾವ್ಯಾವ ವರ್ಡಲ್ಲಿದ್ದರೆ ಸಮಥಿಂಗ್ ದೇ ಆರ್ ಟಾಕಿಂಗ್ ಅಬೌಟ್ ಗಾಡ್ ಆರ್ ಬಿಲೀಫ್ ಆ ಥರ. ಓಕೆ, ಇಲ್ಲಿ ಅಂತ ಇದೆ ವಿಚ್ ಇಸ್ ನೆಗೆಟಿವ್. ಅಲ್ಲಿನೂ ಮೇಲೆ ಪತಿಗೆ ಸೇರಿಸಿ ನೆಗೆಟಿವ್ ಆಗಿತ್ತು, ಇಲ್ಲಿನೂ ಥೀಸ್ಟ್ಗೆ ಸೇರಿಸಿ ಏಥೀಸ್ಟ್ ಆಗಿದೆ. ಏಥೀಸ್ಟ್ ಈಸ್ ಅ ನೆಗೆಟಿವ್. ಅಂದರೆ ಥಿಯೋ ಅಂದರೆ ಗಾಡ್, ಅಥೀಸ್ಟ್ ಅಂದರೆ ಗಾಡ್ ನಮ್ಮದೇ ಇರೋನು ಅಂತ. ಸೊ ಆ ಸೆಂಟೆನ್ಸಲ್ಲಿ ಯಾವ ಮೀನಿಂಗ್ ಇದೆ, ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ಸೊ ದಟ್ ಈಸ್ ದ ಕರೆಕ್ಟ್ ಆನ್ಸರ್. 16ನೇದು ಅಗೇನ್ ಒಂದು ವಾಟ್ ವಿ ಕ್ಯಾನ್ ಸೆ ಸೆಂಟೆನ್ಸ್ ಕೊಟ್ಟು ಅದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಇಡಿಯಮ್ನ, ಅದ್ರ ಮೀನಿಂಗ್ ಕೇಳ್ತಾ ಇದ್ದಾರೆ. ಇನ್ ಮೈ ನ್ಯೂ ಆಫೀಸ್ ಆಲ್ ಎಂಪ್ಲಾಯೀಸ್ ವೆರ್ ಡಿಫ್ರೆಂಟ್. ನನ್ನ ಹೊಸ ಆಫೀಸಲ್ಲಿ ಎಲ್ಲ ಎಂಪ್ಲಾಯೀಸ್ ಡಿಫ್ರೆಂಟ್ ಆಗಿದ್ದರು. ಸೊ ಐ ಫೆಲ್ಟ್ ಲೈಕ್ ಅ ಫಿಶ್ ಔಟ್ ಆಫ್ ವಾಟರ್. ಓಕೆ, ಸೊ ಫಿಶ್ ಔಟ್ ಆಫ್ ವಾಟರ್ ಅಂದರೆ ಇವಾಗ ಜನರಲಾಗಿ ತೊಗೊಂಡ್ರೆ ಫಿಶ್ ನೀರಲ್ಲಿರುತ್ತೆ, ಅದನ್ನು ನೀವು ನೀರಿಂದ ಆಚೆಗಡೆ ಹಾಕಿದರೆ ಹೆಂಗೆ ಅನಿಸುತ್ತೆ ಅದಕ್ಕೆ? ಓಕೆ, ಸಾಯೋ ಥರ ವಿಲಿ ವಿಲಿ ಒದಾಡುತ್ತಲ್ವ, ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಸೇಮ್ ಹಾಗೇ ಸೊ ಎಲ್ಲ ಎಂಪ್ಲಾಯೀಸು ನ್ಯೂ ಆಗಿದ್ದರು, ಡಿಫ್ರೆಂಟ್ ಆಗಿದ್ದರು. ಸೊ ಐ ಫೆಲ್ಟ್ ಅನ್ಕಂಫರ್ಟೇಬಲ್ ಅನ್ನೋದಕ್ಕೆ ಫಿಶ್ ಔಟ್ ಆಫ್ ವಾಟರ್, ಅನ್ಕಂಫರ್ಟೇಬಲ್ ಇಸ್ ದ ಕರೆಕ್ಟ್ ಆನ್ಸರ್. 17th ಒಂದು ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಂತ ಇದೆ. ಇದರಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಅಂದರೆ ಎಲ್ಲನೂ ಕರೆಕ್ಟ್ ಆಗಿದೆ. ಎಕ್ಸಿಲರೇಟ್ ಇದು ಇನ್ಕರೆಕ್ಟ್ಲಿ ಸ್ಪೆಲ್ಟ್ ಆಗಿದೆ. ಓಕೆ, ಸೊ ಎಕ್ಸಿಲರೇಟ್ ಈಸ್ ಕರೆಕ್ಟ್ ಮೀನಿಂಗ್ ಏನಂದರೆ ಹಿಲೇರೇಟ್ ಆಗಬಾರ್ದು ಇಲ್ಲಿ. ಓಕೆ, ಹಿಲೇರೇಟ್ ಆಗಬಾರ್ದು. HILE ಅಲ್ಲ, HILA ಆಗಬೇಕು. ಕರೆಕ್ಟ್. ಓಕೆ, HILE ಅಲ್ಲ, ಹೈಲ್ ಅಲ್ಲ. ಓಕೆ, HILA ಆಗಬೇಕು. ಸೊ ಇಲ್ಲಿ ಎರರ್ ಇದೆ. ನೆಕ್ಸ್ಟ್ ಬಂದು ಓಕೆ, ಈಗ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಎರರ್ ಡಿಟೆಕ್ಷನ್ ಕೇಳಿದ್ದಾರೆ. ಯಾವ ಸೆಗ್ಮೆಂಟಲ್ಲಿ ಎರರ್ ಇದೆ ಅಂತ. ಮಿಸ್ ಶ್ರೀಲಕ್ಷ್ಮೀಸ್ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಈಸ್ ಸುಪೀರಿಯರ್ ದ್ಯಾನ್ ಮಿಸ್ ಸುಮಾಸ್ ಅಂತ ಇದೆ. ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಕಂಪ್ಯಾರಿಸನ್ ಬಿಟ್ವೀನ್ ಟೂ, ಈಗ ಸುಪೀರಿಯರ್ ಇನ್ಫೀರಿಯರ್ ಅನ್ನೋ ವರ್ಡ್ಸ್ ಯೂಸ್ ಮಾಡಿದರೆ ಅದರ ಎದುರುಗಡೆ ಆಲ್ವೇಸ್ ಟು ಅಂತ ಯೂಸ್ ಮಾಡ್ತೀರಾ. ಇನ್ಫೀರಿಯರ್ ಟು, ಸುಪೀರಿಯರ್ ಟು ಅಂತ ದ್ಯಾನ್ ಅನ್ನೋ ವರ್ಡ್ ಯೂಸ್ ಮಾಡಲ್ಲ. ಸೊ ದಿಸ್ ಈಸ್ ದ ರಾಂಗ್ ಎರರ್ ಹಿಯರ್. ಸುಪೀರಿಯರ್ ದ್ಯಾನ್ ಅಲ್ಲ, ಸುಪೀರಿಯರ್ ಟು ಆಗಬೇಕು. ಯಾವಾಗೂ ನೆನ್ಪಿಟ್ಕೊಳ್ಳಿ, ಎಲ್ಲೇ ಸುಪೀರಿಯರ್ ಇನ್ಫೀರಿಯರ್ ವರ್ಡ್ ಬಂದರೆ ಅದರ ಎದುರುಗಡೆ ಟು ಇರುತ್ತೆ ಪ್ರಿಪೊಸಿಷನ್. ನೆಕ್ಸ್ಟ್ ಬಂದು ಅಗೇನ್ ಸೆಂಟೆನ್ಸ್ ಕೊಟ್ಟಿದ್ದಾರೆ, ಅಂಡರ್ಲೈನ್ಡ್ ವರ್ಡ್ನ ಇಂಪ್ರೂವ್ ಮಾಡೋಕ್ಕೆ ಹೇಳಿದ್ದಾರೆ. ಇಫ್ ಐ ವಾಸ್ ದ ಕ್ವೀನ್ ಐ ವುಡ್ ಗಿವ್ ಎ ಹ್ಯಾಂಡ್ಸಮ್ ಸಮ್ ಟುವರ್ಡ್ಸ್ ಎಜುಕೇಷನ್ ಅಂತ ಇದೆ. ನಾನು ಕ್ವೀನ್ ಆಗಿದ್ದರೆ ಎಜುಕೇಷನ್ಗೆ ಜಾಸ್ತಿ ಅಮೌಂಟ್ ಕೊಡ್ತಾಯಿದ್ದೆ, ದಾನ ಧರ್ಮ ಮಾಡ್ತಿದ್ದೆ ಅನ್ನೋ ಕಾಂಟೆಕ್ಸ್ಟಲ್ಲಿದೆ. ಇಫ್ ಐ ವಾಸ್ ಕ್ವೀನಲ್ಲಿ ಏನು ಎರರ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ. ಆಲ್ವೇಸ್ ರಿಮೆಂಬರ್, ಇದು ಹೈಪೋಥೆಟಿಕಲ್ ಸಿಚುವೇಶನ್, ನಾಟ್ ರಿಯಲ್. ಓಕೆ, ಇದು ವಾಸ್ ಅಂದರೆ ಪಾಸ್ಟಲ್ಲಿ ಆಗಿರೋದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ವಾಸ್ ಯೂಸ್ ಮಾಡ್ತೀವಿ. ಇಫ್ ಐ ವೇರ್ ದ ಕ್ವೀನ್ ಅಂತ ಇಲ್ಲಿ ವಾಸ್ ಅಲ್ಲ, WERE ಬರಬೇಕು. ಬಿಕಾಸ್ ನಾವು ಅನ್ರಿಯಲಿಸ್ಟಿಕ್ ಅಥವಾ ಹೈಪೋಥೆಟಿಕಲ್ ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಓಕೆ, ಆಲ್ವೇಸ್ ರಿಮೆಂಬರ್, ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಹೈಪೋಥೆಟಿಕಲ್ ಸಿಚುವೇಶನ್ ಇನ್ ದ ಪಾಸ್ಟ್, ಯು ಆರ್ ಯೂಸಿಂಗ್ ವೇರ್. ಐ ಇದ್ರೂ ಸಿಂಗ್ಯುಲರ್ ಇದ್ರೂ ವೇರ್ ಯೂಸ್ ಮಾಡ್ತೀರಾ, ನಾಟ್ ವಾಸ್. ಫೈನ್. ಸೆಕೆಂಡ್ ಆಯಿತು. ಸೆಕೆಂಡ್ ಇಸ್ ಅ ಕರೆಕ್ಟ್ ಆನ್ಸರ್ ಹಿಯರ್. ನೆಕ್ಸ್ಟ್ 20th ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಎಕ್ಸೀಡ್, ಪ್ರೊಸೀಡ್, ಸಕ್ಸೀಡ್ ಎಲ್ಲ ಕರೆಕ್ಟ್ ಆಗಿದೆ. ಪ್ರಿಸೀಡ್ಗೆ CEDE ಬರುತ್ತೆ. ಓಕೆ, CEDE ಸೀಡ್, ನಾಟ್ CEED ಇಯರ್. ಓಕೆ, ಸೊ ನೆನ್ಪಿಟ್ಕೊಳ್ಳಿ. ಹೆಂಗೆ ನೆನ್ಪಿಟ್ಕೊತೀರಾ? ಪ್ರೊಸೀಡಲ್ಲಿ ಯಾವಾಗೂ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಡಿ ಫಸ್ಟ್ ಬರುತ್ತೆ ಈಕ್ಕಿಂತ ಅಲ್ವಾ. ಓಕೆ, ಸೊ ಡಿ ಕಮ್ಸ್ ಬಿಫೋರ್ ಇ, ನಾಟ್ ಇ ಬಿಫೋರ್ ಡಿ. ಸೊ ದಿಸ್ ಈಸ್ ದ ಸ್ಪೆಲ್ಲಿಂಗ್. ನೀವು ಹೀಗೆ ನೆನ್ಪಿಟ್ಕೋಬೋದು ಕಷ್ಟ ಆದರೆ. ನೆಕ್ಸ್ಟ್ ಒನ್, ಲಾಸ್ಟ್ 5 ಕ್ವಶನ್ಸ್ ಇದೆ. ಕ್ಲೋಸ್ ಟೆಸ್ಟ್ ಅಂತ ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಇದೇ ಕ್ಲೋಸ್ ಟೆಸ್ಟ್. ಓಕೆ, ಪ್ಯಾಸೇಜ್ ಅಂತಲೂ ಹೇಳ್ತಾರೆ, ಕ್ಲೋಸ್ ಟೆಸ್ಟ್ ಅಂತ ಹೇಳ್ತಾರೆ, ಫಿಲ್ಲರ್ಸ್ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ನೇಮಲ್ಲಿ ಕರೀತಾರೆ. ಎನಿವೇಸ್, ಓದೋಣ ಇವಾಗ. ದ ಬಿಗಿನಿಂಗ್ ಆಫ್ ದ ಸ್ಟೋರಿ ಈಸ್ ಡ್ಯಾಶ್. ಓಕೆ, ಇನ್ ಇಟ್ಸ್ ಪ್ರೆಸೆಂಟೇಷನ್ ಬಟ್. ಓಕೆ, ಬಟ್ ದ ಸ್ಟೈಲ್ ಈಸಸ್ ಔಟ್ ಆ್ಯಂಡ್ ಬಿಕಮ್ಸ್ ಹಾಂಟಿಂಗ್ ಇನ್ ಇಟ್ಸ್ ಸಿಂಪ್ಲಿಸಿಟಿ. ಓಕೆ, ಸೊ ಯಾವಾಗ ನೆನ್ಪಿಟ್ಕೊಳ್ಳಿ, ಯಾವಾಗ ಎರಡು ಸೆಂಟೆನ್ಸ್ ನಡುವೆ ಬಟ್ ಅಂತ ಬರುತ್ತೆ ಆವಾಗ ಎರಡೂ ಕಾಂಟ್ರಡಿಕ್ಟರಿ ಇದೆ ಅಂತ ಅರ್ಥ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನನಗೆ ಗುಲಾಬ್ ಜಾಮೂನ್ ಇಷ್ಟ, ಬಟ್ ಅದು ತುಂಬ ಸ್ವೀಟ್ ಆಗಿದೆ. ಓಕೆ,
ಸೊ ಇಷ್ಟ ಅನ್ನೋದು ಪಾಸಿಟಿವ್ ಕೊನೊಟೇಷನಲ್ಲಿ ಹೇಳಿದೆ, ತುಂಬ ಸ್ವೀಟ್ ಆಗಿದೆ ಅನ್ನೋದು ನೆಗೆಟಿವ್ ಕೊನೊಟೇಷನಲ್ಲಿ ಹೇಳಿದೆ. ಸೊ ಬಟ್ ಅಂತ ಯೂಸ್ ಮಾಡಿದೆ ಅಲ್ವಾ. ಸೊ ಬಟ್ ಅಂತ 2 ಸೆಂಟೆನ್ಸ್ನ ನಾವು ಜಾಯಿನ್ ಮಾಡಿದರೆ ಒಂದು ಪಾಸಿಟಿವಲ್ಲಿ ಇರುತ್ತೆ, ಒಂದು ನೆಗೆಟಿವಲ್ಲಿ ಇರುತ್ತೆ ಅಥವಾ ಆಪೋಸಿಟಲ್ಲಿ ಇರುತ್ತೆ. ಸೊ ಇಲ್ಲಿ ಏನು ಬರಬೇಕು, ಇಲ್ಲಿ ಸ್ಟೈಲ್ ಈಸಸ್ ಔಟ್ ಅಂತ ಇದೆ. ಸೊ ಇಲ್ಲಿ ಈಸಸ್ ಔಟ್ ಆ್ಯಂಡ್ ಬಿಕಮ್ಸ್ ಹಾಂಟಿಂಗ್ ಸಿಂಪ್ಲಿಸಿಟಿ ಅಂತ ಇದೆ, ಅಂದರೆ ಯೂಶ್ವಲ್ ಆಗಿರೋದು ಅಂತ. ಇಲ್ಲಿ ಸಮಥಿಂಗ್ ಅಬೌಟ್ ಅನ್ಯೂಶ್ವಲ್ ಅನ್ನೋದು ಬರಬೇಕಿಲ್ಲಿ. ಲೆಟ್ ಅಸ್ ಸಿ ವಾಟ್ ಆರ್ ದ ಆಪ್ಷನ್. ಪ್ರೋನ್, ಡಿಲೆಕ್ಟೇಬಲ್, ಕ್ವೈಂಟ್, ಹ್ಯಾಬಿಚುವಲ್ ಅಂತ ಇದೆ. ಹ್ಯಾಬಿಚುವಲ್ ಅಂದರೆ ರೆಗ್ಯುಲರಾಗಿ ಮಾಡೋದು. ಪ್ರೋನ್, ಇವಾಗ ಪ್ರೋನ್ ಟು ಡಿಸೀಸಸ್ ಅಂತ ಹೇಳ್ತೀವಿ, ದಿಸ್ ಈಸ್ ನಾಟ್ ಅಪ್ರೋಪ್ರಿಯೇಟ್ ಥಿಂಗ್. ಡಿಲೆಕ್ಟೇಬಲ್ ಮತ್ತು ಕ್ವೈಂಟ್ ಅಂತ ಇದೆ, ಇದರಲ್ಲಿ ಯಾವುದು ಕರೆಕ್ಟ್ ಅನ್ನೋದಕ್ಕೆ. ಸೊ ಡಿಲೆಕ್ಟೇಬಲ್ ಅಂತ ನೀವು ಕೇಳಿರುವುದು, ಇಟ್ಸ್ ವೆರಿ ದ ಪಿಜ್ಜಾ ಈಸ್ ವೆರಿ ಡಿಲೆಕ್ಟೇಬಲ್. ಓಕೆ, ಅಂದರೆ ಡೆಲಿಷಿಯಸ್ ಅನ್ನೋಕ್ಕೆ ನಾವು ಡಿಲೆಕ್ಟೇಬಲ್ ಅಂತೀವಿ. ಕ್ವೈಂಟ್ ಅಂತಂದರೆ ವಾಟ್ ವಿ ಕ್ಯಾನ್ ಸೆ ಅನ್ಯೂಶ್ವಲ್, ಓಲ್ಡ್ ಫ್ಯಾಷನ್ಡ್ ಅನ್ನೋದಕ್ಕೆ ಕ್ವೈಂಟ್ ಅಂತೀವಿ. ಸೊ ಇಲ್ಲಿ ಯೂಶ್ವಲ್, ಸಿಂಪ್ಲಿಸಿಟಿಗೆ ಯೂಶ್ವಲ್ ಅಂತ ಬಂದಾಗ ಬಟ್ ಅಂತ ಇದ್ದರೆ ಅಪೋಸಿಟ್ ಬರಬೇಕಂತ ಹೇಳಿದೆ. ಕ್ವೈಂಟ್ ಈಸ್ ದ ಕರೆಕ್ಟ್ ಆನ್ಸರ್ ಹಿಯರ್. ಕ್ವೈಂಟ್ ಈಸ್ ಅನ್ಯೂಶ್ವಲ್ ಅಂತ. ಓಕೆ, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಹಿಯರ್. ನೆಕ್ಸ್ಟ್ ಸೆಕೆಂಡ್ ಫಿಲ್ಗೆ ಏನು ಹಾಕ್ಬೋದು ಅಂತ, ಇಲ್ಲಿ ಪಾಸಿಟಿವ್ ಕೊನೊಟೇಷನಲ್ಲಿ ಇರೋದೇನಾದರೂ ಬರಬೇಕು. ಬಟ್ ಗ್ರ್ಯಾಜುವಲಿ ಕಮ್ಮಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಓಕೆ, ಸೊ ಹಾರ್ಡ್ಲಿ ಅಂತ ಹೇಳಿದ್ರೆ ನೆಗೆಟಿವ್. ರೀಸೆಂಟ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಇನಿಷಿಯಲಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಇನಿಷಿಯಲಾಗಿ ಬೇರೆದೇನೋ ಮಾತಾಡಿದ್ದಾರೆ ಆಲ್ರೆಡಿ. ಸೊ ಕರೆಕ್ಟ್ ಬರೋದು ಗ್ರ್ಯಾಜುವಲಿ ಅಂತ ಅರ್ಥ. ಓಕೆ, ನೆಕ್ಸ್ಟ್ 23ಗೆ ಇಲ್ಲಿ 3 ಏನಿದೆ ಅಂದರೆ ದ ಆಥರ್ ಬ್ರಿಂಗ್ಸ್ ಔಟ್ ದ ಹ್ಯೂಮನ್ ಎಲಿಮೆಂಟ್ಸ್ ಇನ್ ಎ ಸ್ಟೋರಿ ಆಯಿತಾ. ದ ಕಾಮನ್ ಎಲಿಮೆಂಟ್ ಆಫ್ ಸಿಂಪತಿ, ನೋಡಿ ಪತಿ ಅನ್ನೋದಕ್ಕೆ ಸಮಥಿಂಗ್ ಅಬೌಟ್ ಫೀಲಿಂಗ್ ಅಂತ ಹೇಳಿದೆ. ಸಿಂಪತಿ, ಇಟ್ ಈಸ್ ಆಲ್ಸೋ ಸಮ್ ಕೈಂಡ್ ಆಫ್ ಫೀಲಿಂಗ್. ಅರ್ಥ ಆಗ್ತಿದೆಯಾ ರೂಟ್ ವರ್ಡಿಂದ ಹೇಗೆ ವರ್ಡ್ಸ್ ಉದ್ಭವ ಆಗುತ್ತೆ ಅಂತ. ಸಿಂಪತಿಯಿಂದ ಪತಿ, ಅಲೋಪತಿ, ಪ್ಯಾಥೋಜನ್ಸ್, ಪ್ಯಾಥಾಲಜಿ, ಸಿಂಪತಿ, ಎಂಪತಿ, ಅಪತಿ ಎಲ್ಲನೂ ಬಂತು. ಇಟ್ಸ್ ಆಲ್ ರಿಲೇಟೆಡ್ ಟು ಫೀಲಿಂಗ್ ಆರ್ ಎನಿ ಡಿಸೀಸ್ ಆರ್ ಸಫರಿಂಗ್ ಎಲ್ಲನೂ ಬರುತ್ತೆ. ಫೈನ್. So and sacrifice is given a new dash by the old artist who shows by his last desperate act that one can be a hero for one day if only one cares dash ಅಂತ ಇದೆ. ಸೊ ಇಲ್ಲಿ ಏನು ಬರ್ಬೋದು ಅಂತಂದರೆ, ಸೊ ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಅ ನ್ಯೂ ಡ್ಯಾಶ್ ಬೈ ದ ಓಲ್ಡ್ ಆರ್ಟಿಸ್ಟ್ ಅಂತ ಇತ್ತಲ್ವ, ಅದಕ್ಕೆ ನ್ಯೂ ಡೈಮೆನ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಸೊ ಇಟ್ ಇಸ್ ಅ ನ್ಯೂ ಡೈಮೆನ್ಷನ್ ಅಂತ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಬಂದು ಇಫ್ ಓನ್ಲಿ ಒನ್ ಕೇರ್ಸ್ ಡ್ಯಾಶ್ ಅಂತ ಇದೆ. ಸೊ ಒನ್ ಕೇರ್ಸ್ ಇನಫ್ ಆಗಬೇಕು. ಥ್ರೂ, ಟಫ್, ದೋ ಇವೆಲ್ಲ ಬರೋಲ್ಲ, ಎನಫ್ ಆಗಬೇಕು. ಒನ್ ಕೇರ್ಸ್ ಎನಫ್. ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಲಾಸ್ಟ್ ಒನ್ಗೆ ಏನಿದೆ ಸೆಂಟೆನ್ಸ್ ನೋಡ್ಬಿಡೋಣ. ಓ ಹೆನ್ರೀಸ್ ಟ್ರೀಟ್ಮೆಂಟ್ ಆಫ್ ಹಿಸ್ ಮೆಟೀರಿಯಲ್ ಈಸ್ ಬ್ಯಾಲೆನ್ಸ್ಡ್ ಆ್ಯಂಡ್ ಕಂಟ್ರೋಲ್ಡ್. ಓಕೆ, ಅ ಫೈನ್ ಡ್ಯಾಶ್ ಆಫ್ ಹ್ಯೂಮರ್ ಆ್ಯಂಡ್ ಪ್ಯಾಥೋಸ್, ಅಗೇನ್ ಫೀಲಿಂಗ್ಸ್. ಸೊ ಇಲ್ಲಿ ಏನಾಗಬೇಕು, ಆ್ಯಂಡ್ ಅಂತ ಇದೆ. ಸೊ ಸಮಥಿಂಗ್ ಅಬೌಟ್ ಮಿಕ್ಸಿಂಗ್ ಆರ್ ಇಂಟರ್ಲಿಂಕಿಂಗ್ ಅಂತ ಅರ್ಥ ಆಗುತ್ತಲ್ವ. ಇದರಲ್ಲಿ ಮಿಕ್ಸ್ ಅನ್ನೋದಕ್ಕೆ ಅಥವಾ ಮಿಕ್ಸಿಂಗ್ ಅನ್ನೋದಕ್ಕೆ ಏನು ವರ್ಡ್ ಇದೆ, ಲೆಜೆಂಡ್ ಮಿಕ್ಸಿಗೆ ಸಂಬಂಧ ಇಲ್ಲ. ಅಸೆಂಡ್ ಅಂತಂದ್ರೂ ಅಲ್ಲ, ಅಮೆಂಡ್ ಅಂದ್ರೂ ಅಲ್ಲ. ಸೊ ಬ್ಲೆಂಡ್ ಅಂದರೆ ಮಿಕ್ಸಿಂಗ್, ವೆಲ್ ಮಿಕ್ಸ್ಚರ್ ಅಂತ ಅರ್ಥ, ಮಿಕ್ಸಿಂಗ್ ಅಂತ ಅರ್ಥ. ಸೊ ಬ್ಲೆಂಡ್ ಟುಗೆದರ್ ಅಂತ ಹೇಳ್ಬೋದು. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ನಿಮಗೆ 25 ಕ್ವೆಶನ್ಸ್ದು ವಿತ್ ಯಾಕೆ ರೈಟ್ ಆನ್ಸರ್, ಯಾಕೆ ರಾಂಗ್ ಆನ್ಸರ್, ಆಮೇಲೆ ಕೆಲವೊಂದು ವೊಕ್ಯಾಬ್ಲರಿ ಕಲಿಯೋಕ್ಕೆ ಸಿಕ್ಕಿದೆ, ಕೆಲವೊಂದು ಫಾರ್ಮುಲಾಸ್ ಕಲಿಯೋಕ್ಕೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಸೈಟ್ಫುಲ್, ಇನ್ಫಾರ್ಮೇಷನಲ್ ಆ್ಯಂಡ್ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ನಮ್ಮ ವಿಡಿಯೋನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಬಿಕಾಸ್ ಎಷ್ಟು ನಿಮ್ಮ ಕಮೆಂಟ್ಸ್ ಓದಿದ್ರೆ ನನಗೆ ಕೂಡ ಖುಷಿ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ ತರೋಕ್ಕೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅಗೈನ್ ಶಿಫ್ಟ್ ಟು ದ 25 ಕ್ವೆಶನ್ಸ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ತರ್ತೀನಿ. Stay tuned and don't forget to hit the subscribe button. Thank you so much. All the best for your upcoming examinations.